ಬ್ರಹ್ಮನಿಷ್ಠಾಯ ವಿದ್ಮಹೇ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದಃ ಪ್ರಚೋದಯಾತ್. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ನಿನ್ನೆಯಿಂದ ಪ್ರಾರಂಭಗೊಂಡಿರುವ ವಿಶೇಷ ಉಪನ್ಯಾಸ ಮಾಲಿಕೆ ಹೆಸರು ಅಧ್ಯಾರೋಪಾಪವಾದ ಪ್ರಕ್ರಿಯೆ. ಇದು ಉಪನಿಷತ್ತುಗಳಲ್ಲಿ ಭಾಷ್ಯಕಾರ ಶಂಕರರು, ಗೌಡಪಾದಾಚಾರ್ಯರು ಹಾಗೂ ಸುರೇಶ್ವರಾಚಾರ್ಯರು ಮುಂತಾಗಿರುವ ಎಲ್ಲ ವೇದಾಂತ ಸಂಪ್ರದಾಯವಿದರೂ ಕೂಡ ಪರಬ್ರಹ್ಮ ಸ್ವರೂಪವನ್ನ ತತ್ವ ಜಿಜ್ಞಾಸು ಜನಗಳಿಗೆ ತಿಳಿಸಿಕೊಡುವುದಕ್ಕಾಗಿ ಬಳಸಿಕೊಂಡಿರುವ ಉಪದೇಶ ವಿಶೇಷ, ಉಪದೇಶ ಪ್ರಕ್ರಿಯೆ. ನಿನ್ನೆ ಇದನ್ನು ತಿಳಿಸಿದ್ದೇನೆ. ಅಧ್ಯಾರೋಪ ಅಪವಾದ, ಪರಬ್ರಹ್ಮದಲ್ಲಿ ಹೊಂದಿರುವ ಅನೇಕ ಗುಣಗಳನ್ನು, ಧರ್ಮಗಳನ್ನು, ಕ್ರಿಯೆಗಳನ್ನು ಆರೋಪಣೆ ಮಾಡಿ ಬ್ರಹ್ಮವನ್ನು ತಿಳಿಸಿಕೊಟ್ಟು ಅನಂತರ ಆ ಎಲ್ಲ ಗುಣಧರ್ಮಗಳನ್ನು ಕೂಡ ಅಲ್ಲಗಳೆಯುವ ಕ್ರಮ. ಇದಕ್ಕೆ ಒಂದು ವಾಕ್ಯವನ್ನು ನನ್ನ ಹೇಳಿದ್ದೇನೆ, ಮತ್ತೆ ಹೇಳ್ಕೊಡ್ತೇನೆ, ಗಟ್ಟಿ ಮಾಡಿಬಿಡಿ. 6 ದಿನಗಳಿಗೆ ಬೀಜ ಮಂತ್ರವಿದು ಒಂದು ಶ್ಲೋಕ. ತಥಾಚ ಸಂಪ್ರದಾಯವಿದಾಂ ವಚನಂ, ತಥಾಚ ಸಂಪ್ರದಾಯವಿದಾಂ ವಚನಂ ಅಧ್ಯಾರೋಪಾಪವಾದಾಭ್ಯಾಂ, ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ, ನಿಷ್ಪ್ರಪಂಚಂ ಪ್ರಪಂಚ್ಯತೆ ಶಿಷ್ಯಾಣಾಂ ಬೋಧಸಿದ್ಧ್ಯರ್ಥಂ, ಶಿಷ್ಯಾಣಾಂ ಬೋಧಸಿದ್ಧ್ಯರ್ಥಂ ತತ್ವಜ್ಞೈಃ ಕಲ್ಪಿತ ಕ್ರಮಃ. ಇದು ಅಧ್ಯಾರೋಪಾಪವಾದ ಪ್ರಕ್ರಿಯೆಗೆ ಬೀಜ ಮಂತ್ರ. ನಿಷ್ಪ್ರಪಂಚವಾಗಿರುವ, ನಿರ್ಗುಣವಾಗಿರುವ, ನಿರುಪಾಧಿಕವಾಗಿರುವ ಪರಬ್ರಹ್ಮವನ್ನ ತಿಳಿಸಿಕೊಡುವುದಕ್ಕಾಗಿ ಶಾಸ್ತ್ರಗಳು ಕಲ್ಪಿಸಿಕೊಂಡಿರುವ ಒಂದು ಉಪದೇಶ ಪ್ರಕಾರ. ಇದಕ್ಕೆ ಹೆಸರಾಯಿತು ಅಧ್ಯಾರೋಪ ಅಪವಾದ. ಇದರಲ್ಲಿ ಅನೇಕ ಉಪಪ್ರಕ್ರಿಯೆಗಳಿವೆ. ಅದರ ಒಂದು ಉಪಪ್ರಕ್ರಿಯೆ ಕಾರ್ಯಕಾರಣ ಪ್ರಕ್ರಿಯೆ ಅಥವಾ ಬ್ರಹ್ಮಕಾರಣ ಪ್ರಕ್ರಿಯೆ ಅಥವಾ ಸೃಷ್ಟಿ ಪ್ರಕ್ರಿಯೆ. 3 ಒಂದೇ ಅರ್ಥ. ಬ್ರಹ್ಮಕಾರಣ ಪ್ರಕ್ರಿಯೆ, ಈ ಪ್ರಪಂಚಕ್ಕೆ ಬ್ರಹ್ಮವೇ ಕಾರಣ. ಪರಬ್ರಹ್ಮದಿಂದ ಪ್ರಪಂಚ ಬಂದಿದೆ, ಪರಬ್ರಹ್ಮದಲ್ಲಿಯೇ ಇದೆ, ಪರಬ್ರಹ್ಮದಲ್ಲಿಯೇ ಅಡಕವಾಗುತ್ತದೆ ಎನ್ನುವಂಥ ಒಂದು ಕ್ರಮವನ್ನು ಅನುಸರಿಸಿ ವೇದಾಂತಗಳು ನಮಗೆ ಈ ಪ್ರಪಂಚವೆಲ್ಲವೂ ಬ್ರಹ್ಮವೇ ಆಗಿದೆ ಅಂತ ತಿಳಿಸ್ತಾ ಇದೆ. ವೇದಾಂತಗಳ ಸಂದೇಶವೇನು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಒಂದೇ ಮಾತು ಹೇಳ್ತೀನಿ ನೋಡಿ. ಸಯೇಶೋ ಅಣಿಮಾ ಐತದಾತ್ಮ್ಯಮಿದಗಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಚೇತೋ.
ಚಾಂದೋಗ್ಯೋಪನಿಷತ್ತಿನ ಒಂದು ಮಂತ್ರ. ಆತ್ಮನು ಸಯ ಏಷಃ ಅಣಿಮ, ಆತ್ಮನು ಅತ್ಯಂತ ಸೂಕ್ಷ್ಮನಾಗಿದ್ದಾನೆ, ಆತ್ಮನು ನಿಜವಾಗಿ ಪರಮಾರ್ಥ ಸ್ವರೂಪನಾಗಿದ್ದಾನೆ. ಆತ್ಮನಿಗೆ ಜನ್ಮವಿಲ್ಲ, ಆತ್ಮನಿಗೆ ಮರಣವಿಲ್ಲ, ಆತ್ಮನಿಗೆ ಯಾವ ಯಾವ ವಿಕಾರಗಳೂ ಇಲ್ಲ. ಆತ್ಮನೇ ನೀನು, ನೀ ಜೀವಾತ್ಮನಲ್ಲ, ಸಂಸಾರಿಯಾದ ವಿಜ್ಞಾನಾತ್ಮನು ನೀನಲ್ಲ. ಜನ್ಮ ಮರಣವಿಲ್ಲದ ಆ ಪರಿಪೂರ್ಣವಾದ ಬ್ರಹ್ಮವೇ ನೀನು ಅಂತ ಹೇಳ್ತಾ ಇದೆ. ಇದನ್ನ ತಿಳಿಸಿಕೊಡುವುದು ಹೇಗೆ? ಬ್ರಹ್ಮವೋ ನ ರೂಪಮಸ್ಯೇಹ, ಋಷಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುದೂ ಇಲ್ಲ. ಬ್ರಹ್ಮಕ್ಕೆ ಯಾವ ಗುಣಧರ್ಮಗಳೂ ಇಲ್ಲ. ಇಂಥ ಪರಬ್ರಹ್ಮವನ್ನ ನಮ್ಗೆ ತಿಳಿಸ್ಕೊಡ್ಬೇಕಾದ್ರೆ ಏನ್ ಮಾಡಬೇಕು? ಶಾಸ್ತ್ರ ಅದಕ್ಕೆ ಬೇಕಾದಷ್ಟು ಕ್ರಮದಲ್ಲಿ ತಿಳಿಸ್ತಾ ಇದೆ. ಇವತ್ತಿನ ವಿಷಯ ಬ್ರಹ್ಮಕಾರಣವಾದ, ಬ್ರಹ್ಮಕಾರಣ ಪ್ರಕ್ರಿಯೆ. ಈ ಪ್ರಪಂಚವೆಲ್ಲವೂ ಬ್ರಹ್ಮವಾಗಿದೆ ಎನ್ನುವ ವೇದಾಂತ ಸಂದೇಶವನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ನಮ್ಮ ಕಣ್ಣುಗಳಿಗೆ ಭಿನ್ನ ಭಿನ್ನವಾಗಿರುವಂತಹ ಪದಾರ್ಥ ಕಾಣಿಸುತ್ತವೆ. ಹೊರಗಡೆ ಹೋಗ್ಬಿಟ್ರೆ ಬಸ್ಸು, ಆಟೋ ರಿಕ್ಷಾ, ಸ್ಕೂಟ್ರು, ಮಣ್ಣು, ಕಲ್ಲು, ಚಿರಂಡಿ, ನಾಯಿ, ನರಿ, ಕೋತಿ, ಬೆಕ್ಕು ಎಲ್ಲ ಕಾಣಿಸ್ತಾ ಇದೆ. ವೇದಾಂತ ಹೇಳ್ತಿರೋದೇನು? ಬ್ರಹ್ಮೈವೇದಂ ವಿಶ್ವಂ. ಹೇಗಿದೆ ಅರ್ಥ ಮಾಡ್ಕೋಬೇಕು? ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠ. ಹೌದಾ? ಪುರುಷ ಏವೇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ ಏತದ್ಯೋ ವೇದ ನಿಹಿತಂ ಗುಹಾಯಾಂ ಸ್ವವಿದ್ಯಾ ಗ್ರಂಥಿಂ ವಿಕಿರತೀಹ ಸೌಮ್ಯ. ಶ್ರುತಿ ಹೇಳ್ಬಿಡ್ತು, ಇದೆಲ್ಲವೂ ಪುರುಷನೇ, ಎಲ್ಲವೂ ಆತ್ಮನೇ, ಎಲ್ಲವೂ ಬ್ರಹ್ಮವೇ. ಎಡಕ್ಕೆ ಬ್ರಹ್ಮ, ಬಲಕ್ಕೆ ಬ್ರಹ್ಮ, ಮುಂಭಾಗದಲ್ಲಿ ಬ್ರಹ್ಮ, ಹಿಂಭಾಗದಲ್ಲಿ ಬ್ರಹ್ಮ, ಒಳಗೆ ಬ್ರಹ್ಮ, ಹೊರಗೆ ಕೆಳಗೆ ಬೇರೆ. ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ನಾವು? ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಹೇಳ್ತಾ ಇದೆ. ಕೇಳಕ್ ಚೆನ್ನಾಗಿದೆ ಇದು, ಆದರೆ ದಿಟ್ವ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದನ್ನು ತಿಳಿಸುವುದಕ್ಕಾಗಿ ಬ್ರಹ್ಮ ಕಾರಣವಾದ ಅಥವಾ ಸೃಷ್ಟಿ ಪ್ರಕ್ರಿಯೆಯನ್ನ ಉಪನಿಷತ್ತು ಬಳಸ್ತಾ ಇದೆ. ಶುರು ಮಾಡ್ತೇನೆ. ಇದಕ್ಕೆ ಮೂಲಭೂತವಾದ ಪ್ರಮಾಣಭೂತವಾದ ಒಂದು ಪ್ರಸಿದ್ಧವಾದ ಮಂತ್ರ. ಯಾವುದಕ್ಕೆ? ಬ್ರಹ್ಮದಿಂದ ಪ್ರಪಂಚ ಬಂದಿದೆ, ಬ್ರಹ್ಮದಲ್ಲಿಯೇ ಇದೆ, ಬ್ರಹ್ಮದಲ್ಲಿಯೇ ಲಯವಾಗುತ್ತೆ ಎನ್ನುವುದಕ್ಕೆ ಕೃಷ್ಣ ಯಜುರ್ವೇದಕ್ಕೆ ಸೇರಿರುವ ತೈತ್ತಿರಿಯೋಪನಿಷತ್ತಿನ ಭೃಗುವಲ್ಲಿಯ ಒಂದು ಮಂತ್ರ. ಅದು ಪಕ್ಕಾ ವೇದಿಕ ಮಂತ್ರ. ಯಾವುದು? ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ವಯಂತ್ಯಪಿ ಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ. ಹೌದಾ? ಮಗು ಭೃಗುಗಳಪ್ಪನ ಹೋಗ್ಬಿಟ್ಟು ಭೃಗುರ್ವೈವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮಿ. ಅಪ್ಪಾಜಿ, ನನಗೆ ಬ್ರಹ್ಮವನ್ನು ತಿಳಿಸ್ಕೊಡಿ ಇಂದ. ಬ್ರಹ್ಮದ ಲಕ್ಷಣ ಹೇಳ್ತಾನೆ ತಂದೆ. ಯಾವುದರಿಂದ ಈ ಪ್ರಪಂಚವೆಲ್ಲವೂ ಬಂದಿದೆಯೋ, ಯಾವುದರಲ್ಲಿ ಈ ಪ್ರಪಂಚವು ನಿಂತಿದೆಯೋ, ಯಾವುದರಲ್ಲಿ ಪ್ರಪಂಚವು ಕೊನೆಗೊಳ್ಳುತ್ತದೆಯೋ ಅದನ್ನು ಬ್ರಹ್ಮ ಅಂತ ತಿಳ್ಕೊಳ್ಳಪ್ಪ ಅಂತ ಹೇಳ್ದ. ಹೇಗೆ ತಿಳ್ಕೊಳ್ಳೋದು? ಅದು ಕ್ರಮ ತೋರಿಸ್ತಾನೆ ನೋಡಿ. ಈಗ ಇದನ್ನೇ ಇಟ್ಟುಕೊಂಡು ಭಗವಾನ್ ಬಾದರಾಯಣಾಚಾರ್ಯರು ತಮ್ಮ ಸೂತ್ರಗಳನ್ನು ರಚನೆ ಮಾಡಿದರು. 555 ಸೂತ್ರಗಳು ಅದ್ಭುತವಾಗಿವೆ. ಆ ಸೂತ್ರಗಳಿಗೆ ಶಾಂಕರ ಭಾಷ್ಯ ಅಮೃತ ರಸಾಯನದಂತೆ ಇದೆ. ಸೂತ್ರಕಾರ ಶುರು ಮಾಡಿದ್ರು
ಅಥಾತೋ ಬ್ರಹ್ಮ ಜಿಜ್ಞಾಸ. ಮುಮುಕ್ಷುಗಳು ಮುಕ್ತರಾಗಬೇಕಾದರೆ, ಮಾನವರು ಭವಬಂಧನದಿಂದ ತಪ್ಪಿಸಿಕೊಂಡು ಮುಕ್ತರಾಗಬೇಕಾದರೆ ಬ್ರಹ್ಮ ಜಿಜ್ಞಾಸೆಯನ್ನ ಮಾಡಬೇಕು. ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂದ್ರು. ಬ್ರಹ್ಮ ಅಂದ್ರೇನು? ಕಿಂ ಪುನಃ ತಲ್ ಲಕ್ಷಣಂ, ಕಿಂ ಪುನಸ್ತಲ್ ಲಕ್ಷಣಂ ಬ್ರಹ್ಮ. ಬ್ರಹ್ಮಕ್ಕೆ ಏನ್ ಲಕ್ಷಣ ಅಂತ ಕೇಳಿದ್ರೆ ಎರಡನೇ ಸೂತ್ರ ಹೇಳಿದ್ರು, ಜನ್ಮಾದ್ಯಸ್ಯ ಯತಃ. ಅಲ್ಲಿಂದ ಪ್ರಾರಂಭ. ತೈತ್ರಿಯೋಪನಿಷತ್ತಿನಲ್ಲಿ ಯಥೋವಾ ಇಮಾನಿ ಭೂತಾನಿ. ತದನಂತರ ಒಂದು ಸೂತ್ರ ಗ್ರಂಥ ಬ್ರಹ್ಮಸೂತ್ರ, ಶಾರೀರಿಕ ಮೀಮಾಂಸಾ ದರ್ಶನ. ಅದರಲ್ಲಿ ಭಗವಾನ್ ಬಾದರಾಯಣಾಚಾರ್ಯರು ಹೇಳಿಬಿಟ್ಟು ಜನ್ಮ ಆದ್ಯಸ್ಯ ಯತಃ, ಅದು ಶಾಂಕರ ಭಾಷ್ಯ. ಜನ್ಮಾದಿ ಅಸ್ಯ ಯತಃ, ಯಸ್ಯ ಅಲ್ಲ, ಜನ್ಮಾದ್ಯಸ್ಯ ಸೂತ್ರ. ಪದಚ್ಛೇದ ಹೇಗೆ? ಜನ್ಮಾದಿ ಅಸ್ಯ ಯತಃ ತದ್ ಬ್ರಹ್ಮ ಅಂತ ಅದು ಬರೀತಾ ಶಂಕರಾಚಾರ್ಯರು ಸೊಗಸಾಗಿ ಬರೀತಾ ನೋಡಿ. ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾ ಫಲಾಶ್ರಯಸ್ಯ ಮನಸಾಪಿ ಅಚಿಂತ್ಯ ರಚನಾರೂಪಸ್ಯ ಜಗತಃ. ಅಸ್ಯ ಎರಡಕ್ಷರ ಶಂಕರಾಚಾರ್ಯರು ಉದ್ದು ಬರೆದು. ಅಸ್ಯ ಜಗತಃ ಯಸ್ಮಾತ್ ಸರ್ವಜ್ಞಾತ್ ಸರ್ವಶಕ್ತೇ ಜನ್ಮ ಸ್ಥಿತಿ ಭಂಗಂ ಭವತಿ ತದ್ ಬ್ರಹ್ಮ. ಶುರು ಮಾಡಿದ್ರೆ ಈಗ ಪರಬ್ರಹ್ಮ ಅನ್ನುವಂತಹ ಒಂದು ತತ್ವ ಇದೆ. ಆ ಪರಬ್ರಹ್ಮಕ್ಕೆ ಯಾವ ದೇಶಕಾಲಗಳ ಸಂಬಂಧವೂ ಇಲ್ಲ, ನಾಮರೂಪಗಳಿಲ್ಲ, ಧರ್ಮಗಳಿಲ್ಲ. ಅಂಥ ಪರಬ್ರಹ್ಮವು ಸರ್ವಜ್ಞವೂ ಆಗಿದೆ, ಸರ್ವಶಕ್ತವೂ ಆಗಿದೆ. ಜ್ಞಾಪಕ ಇಟ್ಕೊಳ್ಳಿ. ಪರಬ್ರಹ್ಮವನ್ನ ಉಪನಿಷತ್ತುಗಳಲ್ಲಿ ಎರಡು ವಿಶೇಷಣಗಳಿಂದ ಕರೀತಾರೆ. ಸರ್ವಜ್ಞಂ ಬ್ರಹ್ಮ, ಸರ್ವಶಕ್ತಂ ಬ್ರಹ್ಮ. ಈಗ ಸರ್ವಜ್ಞವೂ ಸರ್ವಶಕ್ತವೂ ಆಗಿರುವಂಥ ಪರಬ್ರಹ್ಮದಿಂದ ಈ ಪ್ರಪಂಚದ ಜನ್ಮ ಸ್ಥಿತಿ ಭಂಗಗಳು, ಜನ್ಮಾದಿ, ಜನ್ಮ ಆದಿ, ಜನ್ಮ ಸ್ಥಿತಿ ಭಂಗ. ಜನ್ಮವೆಂದರೆ ಉತ್ಪತ್ತಿ, ಸ್ಥಿತಿ ಎಂದರೆ ಇರುವಿಕೆ, ಭಂಗ ಎಂದರೆ ನಾಶ. ಯಾವ ಸರ್ವಜ್ಞವಾಗಿರುವ ಸರ್ವಶಕ್ತವಾಗಿರುವ ತತ್ವದಿಂದ ಇಡೀ ಪ್ರಪಂಚದ ಜನ್ಮ ಸ್ಥಿತಿ ಭಂಗಗಳಾಗುತ್ತವೆಯೋ ಅದನ್ನು ಬ್ರಹ್ಮ ಅಂತ ತಿಳ್ಕೊಂಡು. ಈ ಪ್ರಪಂಚ ಅಂದ್ರೇನು, ಎಲ್ಲಿವರೆಗೆ ಹೋಗ್ಬೇಕು ಅಂದ್ರೆ ನಾಮರೂಪಾಭ್ಯಾಂ ವ್ಯಾಕೃತಸ್ಯ. ಒಂದು ಕಲ್ಪನೆ ಕೊಡ್ತಾ ಇದ್ದಾರೆ. ಎಲ್ಲಿಯವರೆಗೆ ನಾಮರೂಪಗಳ ವ್ಯಾಪ್ತಿ ಉಂಟೋ ಅಲ್ಲಿವರೆಗೂ ಜಗತ್ತು. ಸ್ವರ್ಗಲೋಕ ಒಂದು ಜಗತ್ತು ಸೇರೋಗಿದೆ, ಬ್ರಹ್ಮಲೋಕ ಜಗತ್ತು ಸೇರಿದೆ, ಅವ್ಯಾಕೃತ ತತ್ವ ಜಗತ್ತು ಸೇರೋಗಿದೆ. ನಾಮ ರೂಪಗಳಿಂದ ತುಂಬಿಕೊಂಡಿರುವಂತಹ ಜಗತ್ತು. ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ. ಜಗತ್ತು ಅಂದ್ರೆ ಕೋಟಿ 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 ಕರ್ತೃಗಳಿಂದ ಭೋಕ್ತೃಗಳಿಂದ ತುಂಬಿಕೊಂಡಿರುವಂತಹ ಜಗತ್ತು. 14 ಲೋಕಗಳನ್ನು ಶಂಕರಾಚಾರ್ಯರವರು ಜ ಗ ತ್ ಜಾಯತೆ ಗಚ್ಚತಿ ತಿಷ್ಠತಿ ಸೇರಿಸ್ಬಿಟ್ರು. ಅನಂತರ ಇರುವೆಯಿಂದ ಪ್ರಾರಂಭ ಮಾಡಿಕೊಂಡು ಹಿರಣ್ಯ ಗರ್ಭನವರೆಗಿರುವ ಎಲ್ಲ ಜೀವಿಗಳಿಗೂ ಆಶ್ರಯವಾಗಿರುವಂತಹದ್ದು ಜಗತ್ತು. ಇದನ್ನ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ ವ್ಯವಸ್ಥಿತವಾಗಿದೆ ಜಗತ್ತು. ದೇಶ ಕಾಲ ನಿಮಿತ್ತ ಕಾರ್ಯ ಕಾರಣ ಎಲ್ಲವನ್ನು ನೋಡ್ತಾ ಇದ್ರೆ ಪರಮ ಆಶ್ಚರ್ಯಕರವಾಗಿದೆ. ಮನುಷ್ಯರಿಂದ ಮನುಷ್ಯರೇ ಹುಟ್ಟುತ್ತಾರೆ, ಆನೆಯಿಂದ ಆನೆಯೇ ಹುಟ್ಟುತ್ತದೆ, ಭತ್ತದಿಂದ ಅಕ್ಕಿಯಾಗುತ್ತದೆ, ಭತ್ತದಿಂದ ಭತ್ತ ಹುಟ್ಟುತ್ತೆ, ರಾಗಿಯಿಂದ ರಾಗಿ ಹುಟ್ಟುತ್ತೆ,
ಹುಲಿಯಿಂದ ಹುಲಿ ಹುಡ್ತಾ ಇದೆ. ಪ್ರತಿಯೊಂದು ವ್ಯವಸ್ಥಿತವಾಗಿದೆ, ಯಾವ ಬದಲಾವಣೆ ಮಾಡುವಂತಿಲ್ಲ. ಮತ್ತು ಮನಸಾಪಿ ಅಚಿಂತ್ಯ ರಚನಾ ರೂಪಸ್ಯ, ದಿ ಕ್ರಿಯೇಷನ್ ಈಸ್ ಕ್ವೈಟ್ ಇನ್ಕನ್ಸೀವಬಲ್ ಇವನ್ ಬೈ ದಿ ಮೈಂಡ್. ಮನಸ್ಸಿನಿಂದಲೂ ಕೂಡ ಈ ಪ್ರಪಂಚ ಹೇಗೆ ಸೃಷ್ಟಿಯಾಗಿರಬಹುದು ಎನ್ನುವುದನ್ನ ಯಾವ ವಿಜ್ಞಾನಿಯಿಂದಲೂ ಊಹೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ನಾವು ಸ್ವಲ್ಪ ಅಸ್ಟ್ರಾನಮಿ ನೋಡ್ತಾ ಹೋದ್ರೆ ನಕ್ಷತ್ರಗಳು, ಗ್ರಹಗಳು, ಭೂಮಿ, ಸೂರ್ಯ, ಚಂದ್ರ ಎಲ್ಲ ಸುತ್ತಾಡ್ತಾ ಇವೆ. ಹೇಗಿದು ಗೊತ್ತಿಲ್ಲ. ಗ್ರಾವಿಟೇಷನ್ ಹೇಳ್ಬಿಡ್ತೇವೆ. ಇಂಥ ಪ್ರಪಂಚ ಕ್ಷತವಾಯಿತು ಜಗತ್. ಇದರ ಜನ್ಮ, ಉತ್ಪತ್ತಿ, ಸ್ಥಿತಿ, ಲಯ ಮೂರೂ ಕೂಡ ಬ್ರಹ್ಮದಿಂದ ಆಗ್ತಾ ಇದೆ ಅಂತ ಶುರು ಮಾಡುದು. ಪರಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿದೆ ಅಂತ ಅಧ್ಯಾರೋಪ. ಇಲ್ಲಿ ಎರಡು ವಿಶೇಷಣ ಕೊಟ್ಟಿದ್ದಾರೆ ಶಂಕರಾಚಾರ್ಯರು. ಬ್ರಹ್ಮ ಹೇಗಿದೆ? ಸರ್ವಜ್ಞಂ ಬ್ರಹ್ಮ, ಸರ್ವಶಕ್ತಂ ಎಲ್ಲ ಅಧ್ಯಾರೋಪ. ಬ್ರಹ್ಮವು ಸರ್ವಜ್ಞವಾಗಿದೆ. ಸರ್ವಜ್ಞ ಅಂದ್ರೇನು? ಸರ್ವಂಚ ತತ್ವಜ್ಞಂಚ ಸರ್ವಂ ಜಾನಾತೀತಿ ಸರ್ವಜ್ಞಂ. ಪರಬ್ರಹ್ಮವು ಚೈತನ್ಯ ಸ್ವರೂಪವಾಗಿದೆ. ಪರಬ್ರಹ್ಮವು ಆವಿಸ್ಸನ್ನಿಹಿತಂ ಪ್ರಕಾಶ ಸ್ವರೂಪವಾಗಿದೆ, ಅರಿವಿನ ಗಟ್ಟಿಯಾಗಿದೆ, ವಿಜ್ಞಾನ ಘನ ಸ್ವರೂಪವಾಗಿದೆ. ಬ್ರಹ್ಮದಲ್ಲಿ ಅಜ್ಞಾನದ ಕಲ್ಪನೆಯೂ ಇಲ್ಲ. ಸರ್ವಜ್ಞ. ಸರ್ವಜ್ಞವಾಗಿದ್ದರೆ ಸಾರದು. ಸರ್ವಶಕ್ತಂ ಬ್ರಹ್ಮ, ಸರ್ವಶಕ್ತವೂ ಆಗಿದೆ. ಯಾಕೆ ಅಂದ್ರೆ ಸ್ವಲ್ಪ ಲಕ್ಷ್ಯ ಕೊಡಿ. ಈಗ ಬ್ರಹ್ಮವು ಜಗತ್ತಿಗೆ ಕಾರಣ ಎನ್ನುವಾಗ ಎಂಥ ಕಾರಣವಾಗಿದೆ? ಉಪಾದಾನ ಕಾರಣವ, ನಿಮಿತ್ತ ಕಾರಣವ? ಪ್ರಶ್ನೆ ಹಾಕೋತಾರೆ. ಲೋಕದಲ್ಲಿ ಯಾವುದೇ ಒಂದು ಕಾರ್ಯವಸ್ತುವನ್ನು ತೆಗೆದುಕೊಂಡಾಗ ಆ ಕಾರ್ಯವಸ್ತುವಿಗೆ ಎರಡು ಕಾರಣ ಇರುತ್ತೆ. ಉದಾಹರಣೆಗೆ ಇಡ್ಲಿ ಅಂತ ಇಟ್ಕೊಳ್ಳಿ. ಇಡ್ಲಿ ಎಲ್ಲರಿಗೂ ಗೊತ್ತಿದೆ. ಇಡ್ಲಿಗೆ ಕಾರಣ ಯಾರು? ಅಕ್ಕಿ ತರಿ, ಉದ್ದಿನಬೇಳೆ. ಅಕ್ಕಿ ತರಿ ಇದೆ, ಉದ್ದಿನಬೇಳೆ ಇದೆ, ಇಡ್ಲಿ ಆಗತ್ತಾ? ಅಡಿಗೆ ಭಟ್ಟ ಬೇಕಾ? ಅಡಿಗೆ ಭಟ್ಟ ಇದ್ದಾನೆ, ಇಡ್ಲಿ ತರಿ ಇದೆ ಅಥವಾ ಉದ್ದಿನಬೇಳೆ ಇಲ್ಲ, ಇಡ್ಲಿ ಆಗತ್ತಾ? ಉದ್ದಿನಬೇಳೆ ಇದೆ, ಅಕ್ಕಿ ತರಿನೇ ಇದೆ, ನೀರಿಲ್ಲ, ಕುಕ್ಕರ್ ಇಲ್ಲ, ಪಾತ್ರನೇ ಇಲ್ಲ, ಆಗತ್ತಾ? ಯೋಚನೆ ಮಾಡಿ. ಯಾವುದು ಇಡ್ಲಿ ತಯಾರಾಗಬೇಕಾದ್ರೆ ಅಕ್ಕಿ ತರಿನೂ ಬೇಕು, ಉದ್ದಿನಬೇಳೆನೂ ಬೇಕು, ಅಡಿಗೆ ಭಟ್ಟನೂ ಬೇಕು. ಅಡಿಗೆ ಭಟ್ಟ ಹೆಂಗಸು, ಅವರೇ ಅಡಿಗೆ ಮಾಡ್ತಾರೆ, ಬೇಕು. ಒಂದು ಮನೆ ನೋಡ್ಕೊಳ್ಳಿ. ಒಂದು ಮನೆ ಅಂತ ನೋಡ್ತಾ ಇದ್ದೇವೆ. ಈ ಮನೆ ಅಂತ ಕಾರ್ಯ, ಈ ಮನೆ ತಯಾರಾಗಬೇಕಾದ್ರೆ ಸಿಮೆಂಟ್ ಬೇಕು, ಕಬ್ಬಿಣ ಬೇಕು, ಇಟ್ಟಿಗೆ ಬೇಕು, ಮರಳು ಬೇಕು, ನೀರು ಬೇಕು. ಎಲ್ಲ ಇದ್ದು ಬಿಟ್ಟಿದೆ, ಮನೆ ಆಗತ್ತಾ? ಕಟ್ಟುವಂಥ ವ್ಯಕ್ತಿ ಬೇಕು. ಆ ವ್ಯಕ್ತಿಗೆ ಹೆಸರು ಚೇತನ. ಚೇತನನಾಗಿರುವಂಥ ವ್ಯಕ್ತಿ ಇಲ್ಲದೆ ಹೋದರೆ ಯಾವುದೇ ಕಾರ್ಯ ಉಂಟಾಗುವುದಿಲ್ಲ. ಬಟ್ಟೆ ಅಂತ ಒಂದು ಕಾರ್ಯ, ಹೌದಾ? ಬಟ್ಟೆ ತಯಾರಾಗಬೇಕಾದ್ರೆ ನೂಲು ಬೇಕು, ಹತ್ತಿ ಬೇಕು. ಹತ್ತಿ ನೂಲು ಬಿಟ್ಟರೆ ಪಂಚೆ ಆಗತ್ತಾ? ವೀವರ್ ಬೇಕಲ್ವಾ? ನೇಯ್ಯರ್ ಬೇಕು. ಅದೇ ರೀತಿ ಮಡಿಕೆ ತಗೊಳ್ಳಿ. ಮಡಿಕೆಗೆ ಕಾರಣ ಮಣ್ಣು. ಮಣ್ಣಿನ ಬಿಟ್ಟು ಮಡಿಕೆ ಆಗತ್ತಾ? ಕುಂಬಾರ. ಕುಂಬಾರ ಇದ್ಬಿಟ್ಟು ಮಡಿಕೆ ಆಗತ್ತಾ? ಕುಂಬಾರನೂ ಬೇಕು, ಮಡಿಕೆ ಮಣ್ಣು ಬೇಕು. ಕುಂಬಾರನ ಹೆಸರು ನಿಮಿತ್ತ ಕಾರಣ, ಮಣ್ಣಿಗೆ ಹೆಸರು ಉಪಾದಾನ ಕಾರಣ. ಉಪಾದಾನ ಕಾರಣವಿಲ್ಲದೆ ಹೋದರೆ ಬರೀ ನಿಮಿತ್ತ ಕಾರಣದಿಂದ ಕಾರ್ಯ ಸೃಷ್ಟಿಯಾಗುವುದಿಲ್ಲ. ನಿಮಿತ್ತ ಕಾರಣವಿಲ್ಲದೆ ಹೋದರೆ ಬರೀ ಉಪಾದಾನ ಕಾರಣದಿಂದ ಸೃಷ್ಟಿಯಾಗಲ್ಲ. ಒಂದು ತಮಾಷೆ ಉದಾಹರಣೆ ಕೊಡ್ತೇನೆ ನೋಡಿ. ಮದುವೆ ಮನೆಯಲ್ಲಿ 500 ಜನಗಳಿಗೆ ತಯಾರಾಗಬೇಕು. ರಿಸೆಪ್ಷನ್ ಏರ್ಪಾಡಾಗಿದೆ, 500 ಜನ ಊಟಕ್ಕೆ ಬರ್ತಾರೆ. 500 ಜನಕ್ಕೂ ಒಂದು 25 ಐಟಮ್ಸ್ ರೆಡಿ ಆಗಬೇಕು.
ಏನ್ ಬೇಕಲ್ಲಿ ಅಡಿಗೆ ರೆಡಿಯಾಗಬೇಕಾದ್ರೆ? ಎಲ್ಲ ಪದಾರ್ಥಗಳು ಬೇಕು. ಪದಾರ್ಥ ಎಲ್ಲ ಬಂದ್ಬಿಟ್ಟಿದೆ. 1-2 ಕ್ವಿಂಟಾಲ್ ಅಕ್ಕಿ ಬಂದಿದೆ, ತೊಗರಿಬೇಳೆ, ಸಕ್ಕರೆ, ಬೆಲ್ಲ, ಹುಣಸೆ ಹಣ್ಣು, ತೆಂಗಿನಕಾಯಿ ಎಲ್ಲ ಬಂದಿದೆ. ಅಡಿಗೆ ಭಟ್ರು ಬರಲೇ ಇಲ್ಲ. ಅಡಿಗೆ ತಯಾರಾಯ್ತಾ? ಎಲ್ಲ ಮುಟ್ಟು ಕೂತ್ಬಿಟ್ರು ಎಲೆ ಹಾಕೊಂಡು. ಅಲ್ಲಲ್ಲೇ ಬಿದ್ದಿದೆ. ಅಕ್ಕಿ ಮೊಟ್ಟೆ ಅಲ್ಲೇ ಇದೆ, ಹುಣಸೆ ಹಣ್ಣು ಇಲ್ಲೇ ಇದೆ, ಬೆಲ್ಲ ಅಲ್ಲೇ ಇದೆ. ಇನ್ನು ಅಡಿಗೆ ಭಟ್ರು ಮುಂಚೆ ಬಂದ್ಬಿಟ್ರು, ಯಾವ ಪದಾರ್ಥವೂ ಬಂದಿಲ್ಲ. 50 ಜನ ಅಡಿಗೆ ಭಟ್ರು ಬಂದ್ಬಿಟ್ಟಿದ್ದಾರೆ. ಎಕ್ಸ್ಪರ್ಟ್ಸ್ ಅವರು, ಮಹಾಬುದ್ಧಿವಂತರು ಅಡಿಗೆ ಬಂದಿದ್ದಾರೆ. ಆದರೆ ಅಕ್ಕಿ ಇಲ್ಲ, ಹುಣಸೆ ಹಣ್ಣಿಲ್ಲ, ಒಲೆ ಇಲ್ಲ, ನೀರಿಲ್ಲ. ಅಡಿಗೆ ಆಗತ್ತಾ? ಎಷ್ಟೇ ಎಕ್ಸ್ಪರ್ಟ್ ಕುಕ್ ಆಗಿರಲಿ ಅವನು, ಅಡಿಗೆ ಭಟ್ಟನಿಗೆ ಪ್ರೈಸ್ ಬಂದಿದೆ, ಬೆಸ್ಟ್ ಕುಕ್ ಅಂತ. ಆದರೆ ಪದಾರ್ಥ ಕೊಡಬೇಕು. ಪದಾರ್ಥವನ್ನೇ ಕೊಡದೆ ಹೋದ್ರೆ ಯಾವ ಅಡಿಗೆನೂ ಆಗುವುದಿಲ್ಲ. ಈ ಪ್ರಪಂಚ ಎನ್ನುವಂಥದ್ದು ಒಂದು ಕಾರ್ಯ. ಕಾರ್ಯ ಅಂದ್ರೇನು? ಕ್ರಿಯತೆ ಇತಿ ಕಾರ್ಯಂ. ದಿಸ್ ಈಸ್ ಪ್ರೊಡ್ಯೂಸ್ ಎ ಪ್ರಾಡಕ್ಟ್. ಕಾರಣ ಯಾರಪ್ಪ ಅಂದ್ರೆ ಬ್ರಹ್ಮ ಅಂದ್ರು. ಯಾಕೆ ಬ್ರಹ್ಮವನ್ನು ಕಾರಣ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ತುಂಬಾ ಸ್ವಾರಸ್ಯ ಇದೆ. ಈ ಪ್ರಪಂಚಕ್ಕೆ ಪ್ರಧಾನವನ್ನ ಕಾರಣ ಅಂತ ಸಾಂಖ್ಯರು ಹೇಳ್ತಾರೆ. ಪ್ರಧಾನವಲ್ಲ, ಪರಮಾಣು ಕಾರಣ ಅಂತ ತಾರ್ಕಿಕರು ಹೇಳ್ತಾರೆ. ಅದಲ್ಲ, ಕರ್ಮ ಕಾರಣ ಅಂತ ಮೀಮಾಂಸಕರು ಹೇಳ್ತಾರೆ. ಒಬ್ಬೊಬ್ಬ ದರ್ಶನಕಾರರು ಕೂಡ ಈ ಪ್ರಪಂಚವೆಂಬುವಂತಹ ಕಾರ್ಯಕ್ಕೆ ತಮ್ಮ ತಮ್ಮ ದೃಷ್ಟಿಕೋನದಿಂದ ಒಂದೊಂದು ಕಾರಣ ಅಂತ ಹೇಳ್ತಾರೆ. ಇದನ್ನು ನೋಡಿಕೊಂಡು ವೇದಾಂತ ಹೇಳ್ತಾ ಇದೆ, ಈ ಪ್ರಪಂಚಕ್ಕೆ ಅಚೇತನವಾದ ಪ್ರಧಾನವ ಕಾರಣವಾಗಲಿಕ್ಕೆ ಸಾಧ್ಯವಿಲ್ಲ. ಯೋಚನೆ ಮಾಡಿ, ಯಾವುದೇ ಅಚೇತನವಾಗಿರುವಂತಹ ಕಾರಣ ಕಾರ್ಯವನ್ನ ಮಾಡಲಾರದು. ಪ್ಲಾಸ್ಟಿಕ್ ಇದೆ, ಆ ಪ್ಲಾಸ್ಟಿಕ್ ನಿಂದ ಒಂದು ಕುರ್ಚಿ ತಯಾರಾಗಬೇಕಾದ್ರೆ ಒಬ್ಬ ಮನುಷ್ಯ ಬೇಕು. ಕಬ್ಬಿಣ ಇದೆ, ಕಬ್ಬಿಣದಿಂದ ಒಂದು ಬಿಲ್ಡಿಂಗ್ ತಯಾರಾಗಬೇಕಾದ್ರೆ ಮನುಷ್ಯ ಬೇಕು. ಚೇತನನಾದ ವ್ಯಕ್ತಿ ಇಲ್ಲದೆ ಹೋದರೆ ಕೇವಲ ಅಚೇತನವಾದಂತಹ ವಸ್ತುವಿನಿಂದ ಯಾವುದೇ ಕಾರ್ಯ ಉಂಟಾಗುವುದು ಕಂಡಿಲ್ಲ. ಈ ಅರ್ಥದಲ್ಲಿ ನಾವು ಹೇಳ್ತಾ ಇದ್ದೇವೆ, ಅಚೇತನಾತೆ ಪ್ರಧಾನಾತೆ ಜಗತ್ತೇ ನೈವ ಸಂಭವತಿ ಅಂತ ಅಪವಾದ ಮಾಡುವುದಕ್ಕಾಗಿ ವೇದಾಂತ ಏನು ಮಾಡಿಬಿಡ್ತು? ಬ್ರಹ್ಮವನ್ನೇ ಜಗತ್ ಕಾರಣ ಅಂತ ಹೇಳ್ತು. ಪರಬ್ರಹ್ಮವು ಅಚೇತನವಲ್ಲ, ಪರಬ್ರಹ್ಮವು ಜಡವಲ್ಲ, ಪರಮಾತ್ಮನು ಸರ್ವಜ್ಞನಾಗಿದ್ದಾನೆ. ಸರ್ವಜ್ಞತ್ವ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ನಿಮಿತ್ತ ಕಾರಣತ್ವ ಸೂಚನಾರ್ಥಂ. ಅರ್ಥಾಗ್ತಾ ಇದೆಯಾ? ಪ್ರಪಂಚಕ್ಕೆ 2 ಕಾರಣ ಬೇಕು. ಒಂದು ನಿಮಿತ್ತಂ ಕಾರಣಂ, ಉಪಾದಾನಂ ಕಾರಣಂ. ನೋಡಿ, ಅದ್ವೈತ ವೇದಾಂತಿಗಳನ್ನ ಬಿಟ್ಟು ದ್ವೈತ ವೇದಾಂತಿಗಳು, ವಿಶಿಷ್ಟಾದ್ವೈತ ವೇದಾಂತಿಗಳು, ಶಕ್ತಿ ವಿಶಿಷ್ಟಾದ್ವೈತ ವೇದಾಂತಿಗಳು ಎಲ್ಲರೂ ಕೂಡ ದೇವರನ್ನ ಜಗತ್ತಿಗೆ ಕೇವಲ ನಿಮಿತ್ತ ಕಾರಣ ಅಂತ ಹೇಳ್ತಾರೆ. ಉಪಾದಾನ ಅಂತ ಒಪ್ಪುವುದಿಲ್ಲ. ಯಾಕೆ ಅಂದ್ರೆ ಉಪಾದಾನ ಕಾರಣ ಅಂದುಬಿಟ್ರೆ ಬ್ರಹ್ಮ ಜಡವಾಗಿಬಿಡುತ್ತೆ. ಉಪಾದಾನ ಕಾರಣ ಜಡ, ನಿಮಿತ್ತ ಕಾರಣ ಚೈತನ್ಯ. ವೇದಾಂತಿಗಳೇನು ಮಾಡಿಬಿಟ್ರು? ಅದ್ವೈತ ಶಂಕರಾಚಾರ್ಯರು ಅಧ್ಯಾರೋಪ ದೃಷ್ಟಿಯಿಂದ ಪರಬ್ರಹ್ಮವೂ ಜಗತ್ತಿಗೆ ಉಪಾದಾನ ಕಾರಣವೂ ಆಗಿದೆ. ಯಾಕೆ? ಸರ್ವಶಕ್ತವಾಗಿರುವುದರಿಂದ. ನಿಮಿತ್ತ ಕಾರಣವೂ ಆಗಿದೆ. ಯಾಕೆ? ಸರ್ವಜ್ಞವಾದ್ದರಿಂದ ಅಂದು. ಸರ್ವಜ್ಞವಾದ್ದರಿಂದ ಚೈತನ್ಯಾತ್ಮಕ. ಕುಂಬಾರನಂತೆ ಬ್ರಹ್ಮವು ಚೈತನ್ಯ ಸ್ವರೂಪವಾದ್ದರಿಂದ ನಿಮಿತ್ತ ಕಾರಣ. ಮಣ್ಣಿನಂತೆ ಬ್ರಹ್ಮವು ಸರ್ವಶಕ್ತವಾದ್ದರಿಂದ ಜಗತ್ತಿಗೆ ಉಪಾದಾನ ಕಾರಣವಾಗಿದೆ ಎಂದು. ಇದನ್ನೇ ಸೂತ್ರಕಾರರು ತುಂಬಾ ಸುಂದರವಾಗಿ ಒಂದು ಸೂತ್ರ ಹೇಳ್ತಾರೆ. ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧ. ಪ್ರಕೃತಿಶ್ಚ, Brahman is not only the efficient cause of the universe, it is the material cause also.
ನಿಮಿತ್ತ ಕಾರಣವನ್ನು ಇಂಗ್ಲಿಷಿನಲ್ಲಿ ನಾವು ಎಫಿಷಿಯಂಟ್ ಕಾಸ್ ಅಂತ ಕರಿತೇವೆ. ಉಪಾದಾನ ಕಾರಣವನ್ನ ಮೆಟೀರಿಯಲ್ ಕಾಸ್ ಅಂತ ಹೇಳ್ತೇವೆ. ಬ್ರಹ್ಮವು ಜಗತ್ತಿಗೆ ನಿಮಿತ್ತ ಕಾರಣ ಮಾತ್ರವಲ್ಲ, ಪ್ರಕೃತಿಶ್ಚ ಉಪಾದಾನ ಕಾರಣವೂ ಆಗಿದೆ ಎಂದ್ರು. ಯಾಕೆ ಅಂದ್ರೆ ನೋಡಿ, ನಿಮಿತ್ತ ಕಾರಣವನ್ನು ತಿಳ್ಕೊಂಡ್ರೆ ಕಾರ್ಯವನ್ನ ತಿಳಿದಂತೆ ಆಗುವುದಿಲ್ಲ. ಸ್ವಲ್ಪ ಲಕ್ಷ್ಯ, ತುಂಬಾ ಇದು ಆಳವಾದ ವಿಷಯ. ಒಂದು ಕುರ್ಚಿ ಇದೆ, ಆ ಕುರ್ಚಿಗೆ ನಿಮಿತ್ತ ಕಾರಣ ಯಾರು? ಒಬ್ಬ ಮನುಷ್ಯ. ಉಪಾದಾನ ಕಾರಣ ಯಾವುದು? ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ ಅನ್ನು ತಿಳ್ಕೊಂಡ್ರೆ ಕುರ್ಚಿ ತಿಳಿದಾಗ ಅಗತ್ಯ ಹೊರತು ಆ ಮನುಷ್ಯನ ಇವನು ತಯಾರು ಮಾಡೋದನ್ನು ತಿಳ್ಕೊಂಡ್ರೆ ಕುರ್ಚಿ ತಿಳ್ಕೊಂಡಾಗ ಆಗುತ್ತಾ? ಈ ಪ್ರಪಂಚವೆಲ್ಲವನ್ನೂ ತಿಳಿದಂತೆ ಆಗಬೇಕಾದರೆ ಈ ಪ್ರಪಂಚಕ್ಕೆ ಉಪಾದಾನ ಕಾರಣವಾಗಿರುವಂಥ ತತ್ವವನ್ನು ತಿಳ್ಕೊಳ್ಬೇಕು. ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧ. ಅಬ್ಬಾ, ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತೀತಿ. ಯಾವುದೊಂದು ತತ್ವವನ್ನು ತಿಳ್ಕೊಂಡ್ಬಿಟ್ರೆ ಇದೆಲ್ಲವನ್ನೂ ತಿಳಿದಂತೆ ಆಗುತ್ತದೆಯೋ ಅದನ್ನು ಹೇಳಿ ಅಂತ ಕೇಳ್ದ. ಯಾರು? ಶಿಷ್ಯ. ಶೌನಕೋ ವೈ ಮಹಾಶಾಲಃ ಅಂಗಿರಸಂ ವಿಧಿವದುಪಸನ್ನ ಪಪ್ರಚ್ಛ ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಗುರುಗಳೇ, ಯಾವ ಒಂದು ತತ್ವವನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ ಈ ಪ್ರಪಂಚವೆಲ್ಲವನ್ನೂ ತಿಳಿದಂತೆ ಆಗುತ್ತದೆಯೋ ಅಂಥ ತತ್ವವನ್ನು ಹೇಳಿ ಅಂತ ಕೇಳಿದ. ಅದಕ್ಕೆ ಅಕ್ಷರ ತತ್ವ ಅಂದ್ಬಿಟ್ಟ. ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚತಾಂ ತತ್ವತೋ ಬ್ರಹ್ಮ ವಿದ್ಯಾಂ. ಬ್ರಹ್ಮವಂದನ್ನು ತಿಳ್ಕೊಂಡ್ಬಿಟ್ರೆ ಪ್ರಪಂಚವೆಲ್ಲವನ್ನೂ ತಿಳಿದಂತೆ ಆಗುತ್ತದೆ ಎಂದ. ಇದು ವೇದಾಂತದ ಒಂದು ಪ್ರತಿಜ್ಞೆ. ವೇದಾಂತ ಶಾಸ್ತ್ರದ ಪ್ರತಿಜ್ಞೆ ಏನಪ್ಪಾ ಅಂದ್ರೆ, ಏಕಸ್ಮಿನ್ ಪರಸ್ಮಿನ್ ಬ್ರಹ್ಮಣಿ ಆತ್ಮತ್ವೇನ ಜ್ಞಾತೆ ಸತಿ ಸರ್ವಮಿದಂ ವಿಜ್ಞಾತಂ ಭವತಿ. ಇದು ಹೊಂದಬೇಕಾದರೆ ಬ್ರಹ್ಮವ ಜಗತ್ತಿಗೆ ನಿಮಿತ್ತ ಕಾರಣವಾಗಿದ್ದರೆ ಸಾಕ, ಅಥವಾ ಉಪಾದಾನ ಕಾರಣವಾಗಿದ್ದರೆ ಸಾಕ, ಅಥವಾ ಎರಡೂ ಆಗ್ಬೇಕಾ? ಎರಡೂ ಆಗ್ಬೇಕು. ಬ್ರಹ್ಮವು ಚೈತನ್ಯ ಸ್ವರೂಪವಾದ್ದರಿಂದ ನಿಮಿತ್ತ ಕಾರಣವು, ಬ್ರಹ್ಮವು ಸರ್ವಶಕ್ತವಾದ್ದರಿಂದ ಜಗತ್ತಿಗೆ ಉಪಾದಾನ ಕಾರಣವಾಗಿದೆ ಅಂತೇಳಿ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧ ಅಂತ ಹೇಳಿದ್ರು. ಇಲ್ಲಿ ಅಪವಾದವೇನು ಅಂದ್ರೆ, ಅಧ್ಯಾರೋಪವನ್ನ ಮಾಡಿದಾಗ ಅಧ್ಯಾರೋಪ ಮುಖ್ಯವಲ್ಲ, ಅಪವಾದ ಮುಖ್ಯ. ಅಪವಾದ ಅಂದ್ರೇನು? ನೆಗೇಷನ್. ಅಧ್ಯಾರೋಪ ಅಂದ್ರೇನು? ಡೆಲಿಬರೇಟ್ ಸೂಪರ್ ಇಂಪೋಸಿಷನ್. ಒಂದು ಧರ್ಮವನ್ನು ಆರೋಪಣೆ ಮಾಡಿದ್ದರಿಂದ ಏನು ಅಪವಾದ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಸ್ವಾರಸ್ಯಕರವಾಗಿ, ಬ್ರಹ್ಮವೇ ಜಗತ್ತಿಗೆ ಕಾರಣ ಎನ್ನುವುದು ವೇದಾಂತ ಸಿದ್ಧಾಂತ. ಬ್ರಹ್ಮವೇ ಕಾರಣ ಅಂತ ಹೇಳಿದಾಗ ಬ್ರಹ್ಮಕ್ಕಿಂತ ಭಿನ್ನವಾಗಿ ಬೇರೆ ಬೇರೆ ದರ್ಶನಕಾರರುಗಳು ತಮ್ಮ ತಮ್ಮ ಅಭಿಪ್ರಾಯದಂತೆ ಈ ಜಗತ್ತಿಗೆ ಯಾವುದನ್ನು ಕಾರಣ ಅಂತ ಹೇಳ್ತಾ ಇದ್ದಾರೋ ಅದ್ಯಾವುದೂ ಕಾರಣವಾಗಲಿಕ್ಕೆ ಸಾಧ್ಯವಿಲ್ಲ. ಅಚೇತನವಾದ ಪ್ರಧಾನ ಅದ್ಭುತವಾದ ಶಕ್ತಿ ಉಳ್ಳದ್ದು. ಅದರ ಸತ್ವ ರಜಸ್ ತಮಸ್ ಅನ್ನುವಂಥ 3 ಗುಣಗಳಿವೆ. ಎಷ್ಟೇ ಶಕ್ತಿ ಇದ್ದರೂ ಅಚೇತನವಾಗಿರುವ ಯಾವುದೇ ವಸ್ತು ತಾನೇ ಸ್ವತಂತ್ರವಾಗಿ ಕಾರ್ಯವಾಗಲಾರದು. ಒಂದು ಉದಾಹರಣೆ ಕೊಡ್ತೇನೆ. ಬಂಗಾರ ಇದೆ, ಅದ್ಭುತವಾದ ಶಕ್ತಿ ಇದೆ. ಅದಕ್ಕೆ ಏನ್ ಶಕ್ತಿ ಇದೆ? ಗಣಪತಿ ಆಗಬಹುದು, ಲಕ್ಷ್ಮಿ ಆಗಬಹುದು, ಬಂಗಾರಕ್ಕೆ ಅರಮನೆ ಆಗಬಹುದು, ಅಥವಾ ಒಂದು ಗೊಂಬೆ ಆಗಬಹುದು, ಉಂಗುರವಾಗಬಹುದು. ಏನಾಗುವಂತ ಶಕ್ತಿ ಇದೆ ಯಾವುದಕ್ಕೆ? ಬಂಗಾರಕ್ಕೆ. ಬಂಗಾರ ಇಟ್ಬಿಡಿ, ನೀವು 1 ಟನ್ ಬಂಗಾರ ಇಡಿ, 1 ವರ್ಷ ಬಿಟ್ಕೊಂಡ್ ಬಂದ್ ನೋಡಿ ಏನಾಗಿರ್ತದ? ಶಕ್ತಿ ಇದೆಯಲ್ಲ, ಬಂಗಾರ ಎಲ್ಲ ಶಕ್ತಿ ಇದೆ. ಆದರೆ ಅಷ್ಟಾಲಿಗೆ ಬರಬೇಕು, ಅದನ್ನು ತಗೊಳ್ಬೇಕು, ಕರಗಿಸ್ಬೇಕು, ಮೋಸಕ್ಕೆ ಹಾಕ್ಬೇಕು, ಆಕಾರ ಬಂತು.
ಒಬ್ಬ ಚೇತನನಾದ ಮನುಷ್ಯ ಬಾರದೆ ಹೋದರೆ 1 ಟನ್ ಬಂಗಾರ ಬಿದ್ದರೂ ಕೂಡ ಮುಂಗುರ ಆಗೋದಿಲ್ಲ, ಬಳೆ ಆಗೋದಿಲ್ಲ, ಗೊಂಬೆ ಅಲ್ಲೇ ಬಿದ್ದಿರುತ್ತೆ. ಆದ್ದರಿಂದ ಚೇತನನಾಗಿರುವಂತಹ ಒಬ್ಬ ವ್ಯಕ್ತಿ ಬೇಕು. ಈ ಕಡೆ ನೋಡಿ, ಅಕ್ಸಾರಿಗೆ ಏನೇ ಬಂಗಾರ ಕೊಟ್ಟರು ಹೊಟ್ಲಾಸ ಆಭರಣ ಮಾಡಿಬಿಡ್ತಾನೆ. ಅವನಿಗಷ್ಟು ಬುದ್ಧಿ ಇದೆ, 50 ವರ್ಷ ಅನುಭವ ಇದೆ ಅವನಿಗೆ. ಆದರೆ ಬಂಗಾರ ಕೊಡಬೇಡಿ, ನಾಳಯ್ಯ ನಿಂಗೆ 50 ವರ್ಷ ಅನುಭವ ಇದೆಯಪ್ಪ, ನೋಬಲ್ ಪೀಸ್ ತಗೊಂಡಿದೀಯಾ, 10 ಉಂಗುರ ಮಾಡಿಕೊಡು, 2 ಸಲ ಮಾಡಿಕೊಡು, ಒಂದು ಗಣಪತಿ ಮಾಡಿಕೊಡು ಅಂದ್ರೆ ಸುಮ್ಮನೆ ಬಂಗಾರ ಕೊಡಿ ಅಂತಾನೆ. ಬಂಗಾರ ಕೊಡೋದು ಮಾಡಿ. ಅವನಿಗೆ ಶಕ್ತಿ ಇದೆ, ಬುದ್ಧಿ ಇದೆ, ಆದರೆ ಈ ಕೆನಾಟ್ ಬಿಕಮ್ ಬಂಗಾರ ಉಂಗುರ. ಇದಕ್ಕೆ ಯೋಗ್ಯತೆ ಶಕ್ತಿ ಇದೆ, ಆಗ್ತದೆ. 2 ಸೇರಬೇಕಾದ್ರೆ ಅವ ಸಾಧ್ಯ. ನಾವು ಹೇಳ್ತೇವೆ ಪರಬ್ರಹ್ಮವು ಅಕ್ಷರಾರಿಗೆ ಸ್ಥಾನದಲ್ಲೂ ಇದೆ, ಬಂಗಾರ ಸ್ಥಾನದಲ್ಲೂ ಇದೆ, 2ಕ್ಕೂ ಅಂಟ್ಕೊಂಡ್ರೆ ಇಲ್ಲ. ಸ್ವಾರಸ್ಯ. ನಿಜವಾಗಿ ನೋಡಿದರೆ ಬ್ರಹ್ಮವು ಜಗತ್ತಿಗೆ ಕಾರಣವೇ ಅಲ್ಲ. ಬ್ರಹ್ಮಕ್ಕಿಂತ ಭಿನ್ನವಾಗಿ ಜಗತ್ತನ್ನುವಂತಹ ಪದಾರ್ಥವೇ ಇಲ್ಲ. ಆದರೆ ಸದ್ಯಕ್ಕೆ ಅಚೇತನವಾದ ಸಾಂಖ್ಯರು ಹೇಳುವಂತಹ ಪ್ರಧಾನವು ಜಗತ್ತಿಗೆ ಕಾರಣವಲ್ಲ ಅಂತ ಹೇಳುವುದಕ್ಕಾಗಿ ಬ್ರಹ್ಮೈವ ಜಗತಃ ಕಾರಣಂ ಅಥವಾ ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂತೇವೆ. ನಮ್ಮ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಹೇಳ್ತಾ ಇದ್ರು, ಬ್ರಹ್ಮ ಜಗತ್ ಕಾರಣಮಂತ ನಾವು ಹೇಳ್ತಾ ಇಲ್ಲ ಮಗು, ಬ್ರಹ್ಮೈವ ಕಾರಣಮಂತ ಹೇಳ್ತಾ ಇದ್ದೇವೆ. ಸ್ವಾರಸ್ಯ ನೋಡಿ, ಬ್ರಹ್ಮ ಕಾರಣಮಂತ ಹೇಳಿಬಿಟ್ರೆ ನಮಗೂ ಕೂಡ ಸಾಂಖ್ಯ ಸಿದ್ಧಾಂತದಂತೆ ಕಾರ್ಯಕಾರಣ ಭಾವ ಗಟ್ಟಿ ಅಂತ ಆಗ್ಬಿಡುತ್ತೆ. ಸಾಂಖ್ಯರು ನೈಯಾಯಿಕರು ಇಬ್ಬರೂ ಕೂಡ ಕಾರ್ಯಕಾರಣವಾದಿಗಳು. ಅವರಿಗೆ ಕಾರ್ಯಕಾರಣ ಅದೇ ಸತ್ಯ, ನಮಗೆ ಕಾರ್ಯಕಾರಣವಾದ ಸತ್ಯವಲ್ಲ. ಕಾರ್ಯಕಾರಣವಾದವನ್ನ ಬಳಸಿಕೊಂಡು ತನ್ನ ಮುಖಾಂತರ ಕೊನೆ ತೀರ್ಮಾನ ಏನು ಗೊತ್ತಾ, ಬ್ರಹ್ಮವು ಕಾರಣವೂ ಅಲ್ಲ, ಜಗತ್ತು ಕಾರ್ಯವೂ ಅಲ್ಲ ಅಂತ ತಿಳಿಸ್ಬೇಕಾಗಿದೆ. ಅದಕ್ಕೆ ಪ್ರಾರಂಭದಲ್ಲಿ ಏನ್ ಮಾಡಿದ್ವು, ಬ್ರಹ್ಮೈವ ಜಗತ್ತ ಕಾರಣಂ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ಸೂತ್ರಕಾರರು, ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರ್ವದಾದನ್ನುವಂತಹ ಸೂತ್ರದಲ್ಲಿ ಬ್ರಹ್ಮವೇ ಜಗತ್ತಿಗೆ ಉಪಾದಾನ ಕಾರಣವಾಗಿದೆ, ನಿಮಿತ್ತ ಕಾರಣವಾಗಿದೆ ಎಂದ್ಬಿಟ್ರು. ಇದಕ್ಕೇನು ಪ್ರಮಾಣ ಅಂತ ಹೇಳಿದರೆ ತೈತ್ತರಿಯೋಪನಿಷತ್ತಿನ ಮಂತ್ರ. ಸೋಕಾಮಯತ ಬಹುಶ್ಯಾಂ ಪ್ರಜಾಯೇಯೇತಿ ಸತಪೋತಪ್ಯತ ಸತಪಸ್ತಪ್ವ ಇದಗಂ ಸರ್ವಂ ಅಭವತ್. ಹೌದಾ? ಇದು ಸ್ವಾರಸ್ಯ ನೋಡಿ. ಬ್ರಹ್ಮವು ಅಕಾಮಯತ ಬಯಸಿತು. ಬ್ರಹ್ಮ ಬಯಸಿತು ಅಂತಂದ್ರೆ ಏನ್ರಿ, ಬ್ರಹ್ಮಕ್ಕೂ ಆಶೆ ಇದೆ ಅಂತಾಯ್ತಲ್ಲ, ಕಾಮವಿದೆ ಅಂತಾಯ್ತಲ್ಲ ಅಂದ್ರೆ ಅಧ್ಯಾರೋಪ ದೃಷ್ಟಿಯಿಂದ ಹೇಳ್ತಾ ಇದ್ದೇವೆ. ಪರಬ್ರಹ್ಮಕ್ಕೆ ಕಾಮಯುತತ್ವವನ್ನ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿ ಅಚೇತನವಾದಂತಹ ಪ್ರಧಾನಕ್ಕೆ ಕಾಮ ಹೊಂದುತ್ತಾ. ಬಂಗಾರ ಇದೆ, ನಾನು ಬಳೆಯಾಗಬೇಕು ಬಯಸುತ್ತಾಗ ನಿಮ್ಮನೆ ಅಕ್ಕಿ ಇದೆ, ಅಕ್ಕಿ ಡಬ್ಬದಲ್ಲಿ ಹಾಕಿದ್ದೀರ, ನಾ ಚಿತ್ರಾನ್ನ ಆಗ್ಬೇಕಪ್ಪ ಅಂತೇಳಿ ಚಿತ್ರಾನ್ನ ಆಗುತ್ತಾಗ ಅಕ್ಕಿಯನ್ನ ತೆಗೆದುಕೊಂಡು ಚಿತ್ರಾನ್ನ ಮಾಡುವಂತ ಅಡಿಗೆ ಭಟ್ಟ, ಅಡಿಗೆ ಭಟ್ಟನೂ ಬೇಕು, ಅಕ್ಕಿಯೂ ಬೇಕು ಚಿತ್ರಾನ್ನ ಆಗ್ಬೇಕಾದ್ರೆ. ಇಲ್ಲೇನಾಗಿದೆ, ಬ್ರಹ್ಮವೇ ಎರಡು ಆಗಿದೆ. ಹೇಗೆ ಗೊತ್ತು? ಸೋಕಾಮಯತ ಸಹ ಪರಮಾತ್ಮ ಅಕಾಮಯತ. ಆ ಪರಮಾತ್ಮನು ಬಯಸಿದನು ಏನಂತ, ಬಹುಶ್ಯಾಂ ಪ್ರಜಾಯೇಯ. ಸರಸನಲ್ಲಿ ನಾನು ಈ ಪ್ರಕೃತಿಯನ್ನ ತೆಗೆದುಕೊಂಡು ಪ್ರಪಂಚವನ್ನ ಸೃಷ್ಟಿ ಮಾಡಬೇಕು ಅಂತ ಬಯಸಲಿಲ್ಲ. ಬಹುಶ್ಯಾಂ ಪ್ರಜಾಯೇಯ, ನಾನೇ ಪ್ರಪಂಚವಾಗಬೇಕು ಅಂತ ಬಯಸ್ತ. ಅಂದರ್ಥವೇನು?
ನಾನೇ ಪ್ರಪಂಚವಾಗಬೇಕು ಬಯಸಿದ ಅಂದ್ರೆ ಅವನೇ ಉಪಾದಾನ ಕಾರಣ. ಅರ್ಥ ಆಗ್ತಾ ಇದೆ ಅಂದ್ರೆ ಯಾವ ಅಡಿಗೆ ಭಟ್ಟನೂ ಕೂಡ ಲೆಟ್ ಮೀ ಬಿಕಮ್ ಮೈಸೂರ್ ಪಾಕ್, ಲೆಟ್ ಮೀ ಬಿಕಮ್ ಹೋಳಿಗೆ, ಲೆಟ್ ಮೀ ಬಿಕಮ್ ಜಾಮೂನ್ ಬಯಸ್ತಾನ? ಅಡಿಗೆ ಭಟ್ಟ ಬಯಸ್ತಾನೆ ಏನಂತ? ಈ ತುಪ್ಪ, ಎಣ್ಣೆ, ಕಡಲೆ ಹಿಟ್ಟು ಇದೆಲ್ಲವನ್ನು ತೆಗೆದುಕೊಂಡು ಮೈಸೂರು ಪಾಕನ್ನು ಮಾಡೋಣ ಅಂತ ಬಯಸ್ತಾನೆ. ಒಬ್ಬ ಕಾಂಟ್ರಾಕ್ಟರು ಸಿಮೆಂಟು, ಕಬ್ಬಣ, ಕಲ್ಲು, ಮರಳು ಇದನ್ನು ಬಳಸಿಕೊಂಡು ಮನೆಯನ್ನ ಕಟ್ಟೋಣ ಅಂತ ಬಯಸ್ತಾನೆ. ಏನ್ ಬಯಸೋದಿಲ್ಲ? ನಾನೇ ಕಬ್ಬಿಣವಾಗಿಬಿಡೋಣ, ನಾನೇ ಮರಳಾಗ್ಬಿಡೋಣ. ಕಬ್ಬಣ ಕಮ್ಮಿ ಅಂದ್ರೆ ಬಿಲ್ಡಿಂಗ್ ನಿಂತು ಹೋಗ್ಬಿಡುತ್ತೆ. ಸ್ವಾಮಿ ನೀವೇ ಬುದ್ಧಿವಂತರು, ನಿಮ್ಗೆ 80 ವರ್ಷ ವಯಸ್ಸಾ ಇದೆ, ಈಗ 60 ವರ್ಷ ಅನುಭವ ಇದೆ, ನೀವೇ ಕಬ್ಬಣ ಆಗ್ಬಿಡಿ ಸರ್. ಕಂಟಾತಿ ಕೆನಾಟ್ ಬಿಕಮ್ ಕಬ್ಬಣ, ಅಡಿಗೆ ಭಟ್ಟ ಕೆನಾಟ್ ಬಿಕಮ್ ಕಡಲೆ ಹಿಟ್ಟು. ಹೌದಾ? ಆದ್ದರಿಂದ ಬ್ರಹ್ಮಕ್ಕೆ ನಾವು ಹೇಳ್ತಾ ಇದ್ದೇವೆ ಬಹು ಶ್ಯಾಮ್ ಪ್ರಜಾಯೇಯ. ಶ್ಯಾಮ್ ಅನ್ನುವಂತಹದ್ದು ಲಿಂಗ್ಲಕಾರದ ಪ್ರಥಮ ಪುರುಷ ಏಕವಚನ. ನಾನಾಗೋಣ ಅಂತ ಬಯಸ್ತ, ನಾನಾಗೋಣ ಅಂತ ಹೇಳಿದ್ದರಿಂದ ಬ್ರಹ್ಮ ತಾನೇ ಆಗಿದೆ ಅಂತ ಅರ್ಥವಾಗ್ತಾ ಇದೆ. ಅಂತರ ಈ ಪ್ರಪಂಚವಾಯಿತು ಅಂತ ಹೇಳ್ತಾ ಇದೆ, ಸೃಷ್ಟಿ ಮಾಡುದ ಅಂತ ಹೇಳ್ತಾ ಇಲ್ಲ. ಬ್ರಹ್ಮ ಯೋಚನೆ ಮಾಡಿಬಿಟ್ಟು ಬ್ರಹ್ಮವೇ ಪ್ರಪಂಚವಾಗಿ ಬಿಟ್ಟಿತು ಅಂತ ಹೇಳ್ತಾ ಇರುವುದರಿಂದ ಸರ್ವಜ್ಞವಾದ ಬ್ರಹ್ಮ ಜಗತ್ತಿಗೆ ನಿಮಿತ್ತ ಕಾರಣವಾಗಿದೆ, ಸರ್ವಶಕ್ತವಾದ ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣ ಅಂದರು. ಉಪಾದಾನ ಕಾರಣ ನಿಮಿತ್ತ ಕಾರಣ ಎರಡೂ ಆದ್ದರಿಂದ ಈ ಪ್ರಪಂಚವು ಬ್ರಹ್ಮಕ್ಕಿಂತ ಭಿನ್ನವಾಗಿ ಇಲ್ಲ. ಮುಂದೆ ನೋಡಿ, ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ. ಇನ್ನೊಂದು ಸೂತ್ರ. ಯಾಕೆ ವೇದಾಂತದಲ್ಲಿ ಬ್ರಹ್ಮವನ್ನ ಜಗತ್ತಿಗೆ ನಿಮಿತ್ತ ಕಾರಣ ಉಪಾದಾನ ಕಾರಣ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ತದನನ್ಯತ್ವ ನ್ಯಾಯೇನ ನ್ಯಾಯ ಮಾಡಿಬಿಟ್ಟು ಶಂಕರಾಚಾರ್ಯರು, ಕಾರ್ಯಕಾರಣ ಅನನ್ಯತ್ವ ನ್ಯಾಯೇನ ಸರ್ವಂ ಕಾರ್ಯಂ ಸ್ವಕಾರಣಾತ್ ಅಭಿನ್ನಂ. ಎನಿ ಎಫೆಕ್ಟ್ is not at all different from, distinct from the cause thereof. ಇದು ನ್ಯಾಯ. ಈ ಪ್ರಪಂಚವೆಲ್ಲವೂ ಕೂಡ ಬ್ರಹ್ಮದ ಕಾರ್ಯ, ಬ್ರಹ್ಮದಿಂದ ಬಂದಿದೆ ಅಂತ ಹೇಳಿದ್ದರಿಂದ ಬ್ರಹ್ಮದಿಂದ ಬಂದು ಬ್ರಹ್ಮದಲ್ಲಿದ್ದು ಬ್ರಹ್ಮದಲ್ಲಿಯೇ ಲಯವಾಗುವುದರಿಂದ ಮುಂದಿಂದೇನು ಬ್ರಹ್ಮಕ್ಕಿಂತ ಭಿನ್ನವಾಗಿ ಇಲ್ಲ. ಹೌದಾ? ಮಡಕೆ ಮಣ್ಣಿನಿಂದ ಹುಟ್ಟಿತು, ಮಣ್ಣಿನಲ್ಲಿ ಮಡಿಕೆ ಹೊಡೆದಾಯ್ತು. ಏನಾಯ್ತು? ಮಣ್ಣು ಮಡಿಕೆ ಮಣ್ಣಾಯ್ತು. ಹೌದಾ? ಭೂಮಿ ಇದೆ, ಬ್ರಹ್ಮದಿಂದ ಬಂದಿದೆ, ಭೂಮಿ ತೋರ್ತಾ ಇದೆ, ಕರ್ಗೋಯ್ತು, ಬ್ರಹ್ಮದ ಲಯವಾಗುತ್ತೆ. ಇದನ್ನೇ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪರ್ಯಂತೆ ವಿಲಂಬಿಸಂತಿ ಅಂತ ಹೇಳ್ತಾ ಇದೆ. ಇದನ್ನ ಉಪನಿಷತ್ ಹೇಳ್ತಾ ಇದೆ. ತಜ್ಜಲಾನ್ ಇತಿ ಶಾಂತ ಉಪಾಸೀತ. ಈ ಪ್ರಪಂಚಕ್ಕೆ ಹೆಸರು ತಜ್ಜಲಾನ್, ತಜ್ಜಂ, ತಲ್ಲಂ, ತದನಂಚ. ತಜ್ಜಂ ತಸ್ಮಾತ್ ಬ್ರಹ್ಮಣಃ ಜಾತಂ. ಈ ಪ್ರಪಂಚ ಎಷ್ಟೇ ದೊಡ್ಡದಾಗಿರಲಿ, ಎಷ್ಟೇ ವ್ಯಾಪಕವಾಗಿರಲಿ, ಯಾತರಿಂದ ಬಂದಿದೆ ಅಂತ ಹೇಳ್ತಾ ಇದೆ ವೇದಾಂತ? ಬ್ರಹ್ಮದಿಂದ. ಬ್ರಹ್ಮದಿಂದ ಬಂದಿರುವುದರಿಂದ ಬ್ರಹ್ಮಕ್ಕಿಂತ ಅನನ್ಯ, ಅಭಿನ್ನ. ಈ ಅರ್ಥದಲ್ಲಿ ಬ್ರಹ್ಮೈ ವೇದಂ ವಿಶ್ವಂ ಅಂತಾಯ್ತು. ಒಂದು ಉದಾಹರಣೆ ಕೊಡ್ತೇನೆ. ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗ್ಬಿಟ್ರೆ ಬೇಕಾದಷ್ಟು ತರಹದ ಐಟಮ್ಸ್ ಇರುತ್ತೆ, ಆಭರಣ ಸಾವಿರಾರು ಐಟಮ್ ಇರುತ್ತೆ. ಯಾವುದೇ ಐಟಮ್ ನೀವು ಕೊಂಡ್ಕೊಂಡ್ರೂ ಕೂಡ ಎಷ್ಟಪ್ಪ ದುಡ್ಡು ಅಂತ ಕೇಳಿ ಅವನನ್ನ. ಇವನ್ ಲಕ್ಷ್ಮಿಯನ್ನು ಕೊಂಡ್ಕೊಳ್ಳಿ, ಗಣಪತಿ ಅಥವಾ ಡಾಬು, ಉಂಗುರ, ಸರ ಅಥವಾ ಅವನ್ ಬಂಗಾರದ ಕನ್ನಡಕ ಯಾವುದನ್ನೇ ತಗೊಂಡ್ರುವೆ
ಎಷ್ಟಪ್ಪ ದುಡ್ಡು ಅಂತ ಕೇಳಿದ್ರೆ ಅಂಗಡಿಯವನು ಏನ್ ಮಾಡ್ತಾನೆ ಗೊತ್ತಾ? ತೂಕ ಮಾಡ್ತಾನೆ. ತೂಕ ಯಾಕಪ್ಪ ಮಾಡ್ತಾ ಇದೀಯಾ? ಗಣಪತಿನ ತೂಕ ಮಾಡಬೇಡ. ಗಣಪತಿನ ತೂಕ ಮಾಡ್ತಾರಾ ಅಂತ ಸ್ವಾಮಿ, ಗಣಪತಿ ಅಲ್ಲ, ಅದು ಬಂಗಾರ ಅಂತಾನೆ. ನಮ್ಮ ಕಣ್ಣಿಗೆ ಗಣಪತಿ, ಅವನ ಕಣ್ಣಿಗೆ ಯಾಕೆ ತೂಕ ಮಾಡ್ತಾನೆ. 100 ಗ್ರಾಮ್ ಇದೆ ಅಂತಾನೆ. 100 ಗ್ರಾಮ್ ಬಂಗಾರಕ್ಕೆ ರೇಟ ಒಂದು. 100 ಗ್ರಾಮ್ ಇರುವುದರಿಂದ ಇದಕ್ಕೆ 4 ಲಕ್ಷ ದುಡ್ಡು. ನೀವು ಗಣಪತಿನಾದ್ರೂ ತಗೊಳ್ಳಿ, ಲಕ್ಷ್ಮೀನಾದ್ರೂ ತಗೊಳ್ಳಿ, ಡಾಬ್ನಾದ್ರೂ ತಗೊಳ್ಳಿ, 100 ಗ್ರಾಮ್ ಇದ್ರೆ ಒಂದೇ ರೇಟು. ಏನಯ್ಯ, ಗಣಪತಿಗೂ 4 ಲಕ್ಷ, ಅವ್ರ ತಂದೆ ಪರಮೇಶ್ವರಿಗೂ 4 ಲಕ್ಷ. ಇಲಿ ಒಬ್ರು ಮೂಷಕ ಉಪವಾಸಕರಿದ್ದಾರೆ, ಒಳ್ಳೆ ಇಲಿ ಕೊಂಡ್ಕೊಂಡ್ರು, ಅದಕ್ಕೆಷ್ಟು? ಅದಕ್ಕೂ 4 ಲಕ್ಷ. ಇನ್ನು ಲಕ್ಷ್ಮಿ ಕೊಂಡ್ಕೊಂಡ್ರು, ಅದೆಷ್ಟು 100 ಗ್ರಾಮ್ ಇದೆ, ಅದಕ್ಕೂ 4 ಲಕ್ಷ. ಏನಯ್ಯ, ಲಕ್ಷ್ಮಿಯಲ್ಲಿ, ಗಣಪತಿಯಲ್ಲಿ, ಆನೆಯಲ್ಲಿ, ಇಲಿಯಲ್ಲಿ ಸ್ವಾಮಿ ಯಾವುದೂ ಇಲ್ಲ. ಇಲ್ಲಿ ಇರುವುದೆಲ್ಲ ಏನು? ಅರ್ಥವಾಗ್ತದೆ. ವೇದಾಂತ ಹೇಳ್ತಾ ಇದೆ. ನೀವಂತ ಇದೆ, ಸಮುದ್ರ ಇದೆ, ಸೂರ್ಯ, ಚಂದ್ರ, ನಕ್ಷತ್ರ ಯಾವುದೂ ಇಲ್ಲ. ಎಲ್ಲವೂ ಏನು? ಬ್ರಹ್ಮೈವೇದಂ ವಿಶ್ವಂ. ನಾನೇ ಬ್ರಹ್ಮವು ಬೇರಲ್ಲ. ಉಪನಿಷತ್ತುಗಳಲ್ಲಿ ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ತದ್ಬ್ರಹ್ಮಾದ್ವಯಮಸ್ಮ್ಯಹಂ ಅಂತ ಹೇಳಿದೆ. ಅಂದರೆ ಇದೋ ಈ ತೋರುತ್ತಿರುವ ಸೂರ್ಯ, ಚಂದ್ರ, ಬೆಂಕಿ, ಬೆಟ್ಟ, ನದಿ, ಸಮುದ್ರ, ಕಾಡು, ಮೇಡು, ಊರು, ಹಳ್ಳಿ, ಸಕಲ ಚರಾಚರಗಳು, ಎಚ್ಚರ, ಕನಸು, ನಿದ್ರೆ ಎಲ್ಲವೂ ತನ್ನಲ್ಲಿಯೇ ಹುಟ್ಟಿ ಇದ್ದು ತನ್ನಲ್ಲಿಯೇ ಲಯವಾಗುತ್ತಿರುವ ಸದ್ಬ್ರಹ್ಮವೇ. ಏಕಮೇವ ದ್ವಿತೀಯಂ ಬ್ರಹ್ಮ ಎಂದು ತಿಳಿಸುತ್ತಿರುವುದು ಪರಮಾರ್ಥ ದೃಷ್ಟಿಯಿಂದ. ಇದನ್ನು ವ್ಯವಹಾರ ದೃಷ್ಟಿಯಿಂದಲಾಗಲಿ ಇಂದ್ರಿಯ ದೃಷ್ಟಿಯಿಂದಲಾಗಲಿ ಕಾಣಲು ಸಾಧ್ಯವಿಲ್ಲ. ಇದಕ್ಕೆ ವೇದಾಂತ ಶಾಸ್ತ್ರದಿಂದ ಮಾತ್ರ ಅನುಭವದಲ್ಲಿ ಕಾಣಲು ಸಾಧ್ಯ. ವೇದಾಂತಗಳಿಗೆ ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ ಶಂಕರರು. ನಮ್ಮ ಕನಸಿನಲ್ಲಿ ತೋರಿ ಹಾರುವ ಅನುಭವವನ್ನು ಕನಸಿನ ದೃಷ್ಟಿಯಿಂದಲೇ ವಿಚಾರ ಮಾಡಿದರೆ ಸಾಕು. ಈ ಸತ್ಯವೆಂದುಕೊಂಡಿರುವ ಎಚ್ಚರವು ಕನಸೇ ಅಲ್ಲವೇ? ಎಚ್ಚರ ಕನಸುಗಳು ದರ್ಶನಾವಸ್ಥೆಯಾದರೆ ಗಾಢ ನಿದ್ರೆ ಅದರ್ಶನಾವಸ್ಥೆ. ಭಗವಾನ್ ಸುರೇಶ್ವರಾಚಾರ್ಯರು ಅಸಂಕುಚಿತ ಚಿತ್ ಪದ್ಮ ಪ್ರಾಜ್ಞ ಸ್ವಪ್ನ ಪ್ರಬೋಧವತ್ ತಥಾ ಪ್ರಫುಲ್ಲ ಬೋಧಾಬ್ಜ ಪ್ರಾಜ್ಞವತ್ ಸ್ವಪ್ನಬೋಧಯೋ ಎಂದಿದ್ದಾರೆ. ಇದರ ಅರ್ಥ ವೈಶ್ವಾನರ ತೈಜಸ ಆತ್ಮರಂತೆಯೇ ಪ್ರಾಜ್ಞನು ಸಂಕುಚಿತವಾಗದ ಚಿನ್ಮಾತ್ರ ಸ್ವರೂಪನೇ ಆಗಿರುತ್ತಾನೆ. ಪ್ರಾಜ್ಞಾತ್ಮನಂತೆಯೇ ವೈಶ್ವಾನರ ತೈಜಸ ಆತ್ಮರುಗಳು ಅರಳದಿರುವ ಚಿನ್ಮಾತ್ರ ಸ್ವರೂಪರೇ ಆಗಿರುತ್ತಾರೆ. ಎಂದೆಂದಿಗೂ ಆತ್ಮನು ಕೇವಲ ಸಾಕ್ಷಿ ಮಾತ್ರ. ಇವೆಲ್ಲವೂ ಉಪಾಧಿಗಳ ಕಾಟ ಮಾತ್ರ. ಸಂಪೂರ್ಣತೆಯು ಮೂರೂ ಅವಸ್ಥೆಗಳನ್ನು ಆಯಾ ಅವಸ್ಥೆಗಳ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಮಾತ್ರ ದೊರಕುತ್ತದೆ. ಈಗ ಅವಸ್ಥಾತ್ರಯ ಸಾರಸ್ವರೂಪ ಕೇಳೋಣ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ನಾನಲ್ಲದೆ ಪೆರತೊಂದಿಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ.
ಬೆಂಕಿಗೆ ಮೀರಿದ ಸೂಡನು ಸೋಡಿಪೆನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಯೇನಲ್ಲ. ಬೆಟ್ಟವೋ ನದಿ ಮುನ್ನೀರೆಲ್ಲ, ನಾ ತೊಟ್ಟ ತೊಡಿಗೆ ಇದು ಹುಸಿಯಲ್ಲ. ಬೆಟ್ಟವು ನದಿ ಮುನ್ನೀರೆಲ್ಲ, ನಾ ತೊಟ್ಟ ತೊಡಿಗೆ ಇದು ಹುಸಿಯಲ್ಲ. ದಟ್ಟಡವಿಯು ಬಲು ಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ. ದಟ್ಟಡವಿಯು ಬಲು ಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಯೇನಲ್ಲ. ನರನಾರಿ ಜನ ರೂಪೆಲ್ಲ, ನಾ ಧರಿಸಿದ ಮಾಯೆಯು ಮತ್ತಿಲ್ಲ. ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರಯಿಪ ನಾಟಕವಿದು ಸಟೆಯಲ್ಲ. ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರಯಿಪ ನಾಟಕವಿದು ಸಟೆಯಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಯೇನಲ್ಲ. ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ. ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ. ನಿಚ್ಚವು ಮಾರ್ಪಣದಚ್ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಹನಲ್ಲ. ನಿಚ್ಚವು ಮಾರ್ಪಣದಚ್ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಹನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಯೇನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಯೇನಲ್ಲ. ಇದೋ ನಾನೇ ನಾನಾಗಿಯೇನಲ್ಲ. ಇದೋ ನಾನೇ ನಾನಾಗಿಯೇನಲ್ಲ. ಕಾರ್ಯಕಾರಣ ಅನನ್ಯತ್ವ ನ್ಯಾಯೇನ, ಯಾವುದೇ ಒಂದು ಕಾರ್ಯವು ತನ್ನ ಕಾರಣವನ್ನ ಬಿಟ್ಟು ಎಂದೆಂದಿಗೂ ಇಲ್ಲ. ಇದು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡುವುದಕ್ಕಾಗಿ ಜ್ಞಾನಿಗಳು ಏನ್ ಮಾಡಿಬಿಟ್ರು, ಬ್ರಹ್ಮವೇ ಜಗತ್ತಿಗೆ ನಿಮಿತ್ತ ಕಾರಣವೂ ಆಗಿದೆ, ಉಪಾದಾನವೂ ಕಾರಣವಾಗಿದೆ ಎಂದು. ಇದೊಂದು ಉದಾಹರಣೆ ಬೇಕು. ಇವಾಗ ಲೋಕದಲ್ಲಿ ಕಂಡಿಲ್ವಲ್ಲ, ಲೋಕದಲ್ಲಿ ಯಾವುದೇ ಒಂದು ಕಾರ್ಯವಸ್ತುವನ್ನ ನೋಡಿದಾಗ ಅದಕ್ಕೆ
ಎರಡು ಭಿನ್ನ ಭಿನ್ನವಾಗಿರುವಂತಹ ಕಾರಣ ಇರುತ್ತೆ. ಒಂದು ಚೇತನನಾಗಿರುವಂತಹ ನಿಮಿತ್ತ ಕಾರಣ, ಅಚೇತನವಾಗಿರುವಂತಹ ಉಪಾದಾನ ಕಾರಣ. ಒಂದು ಪುಸ್ತಕ ಅಂತ ನೋಡಿ, ಬುಕ್ಕು, ಆ ಪುಸ್ತಕ ಅನ್ನುವಂತಹದ್ದು ಕಾರ್ಯ, ಹೌದಾ, ತಯಾರಾಗಿದೆ. ಉಪಾದಾನ ಕಾರಣ ಯಾರದಕ್ಕೆ? ಪುಸ್ತಕ ಎನ್ನುವಂತಹ ಒಂದು ಕಾರ್ಯಕ್ಕೆ ಉಪಾದಾನ ಕಾರಣ ಯಾವುದಪ್ಪ ಅಂದ್ರೆ ಪೇಪರು, ಇಂಕು, ನೂಲು ಇತ್ಯಾದಿಗಳು. ಇಟ್ಬಿಡಿ, ಪೇಪರ್ ನೂಲು ಇಟ್ಬಿಡಿ. ಪುಸ್ತಕ ಪ್ರಿಂಟ್ ಆಗುತ್ತಾ? ಪ್ರಿಂಟ್ ಮಾಡುವಂತಹ ಒಬ್ಬ ವ್ಯಕ್ತಿ ಬೇಕು. ಪ್ರಿಂಟರ್ ಆದ್ರಿಂದಲೇ ಅಂತೀವಿ ಪ್ರಿಂಟೆಡ್ ಬೈ, ಪಬ್ಲಿಷ್ಡ್ ಬೈ, ಎಡಿಟೆಡ್ ಬೈ. ಪೇಪರ್ ಅಲ್ಲ ಅದು. ಈ ಪ್ರಿಂಟರು ಚೇತನ, ಪೇಪರ್ ಅಚೇತನ, ಎರಡೂ ಸೇರಿದ್ರು ಪುಸ್ತಕ ಅಂತ ಇದು. ಅದರ ಲೋಕದಲ್ಲಿ ಭಿನ್ನ ಭಿನ್ನವಾಗಿರುವಂತಹ ಕಾರಣ ಕಾಣಿಸ್ತಾ ಇದೆಯಲ್ಲ. ಯಾವುದೇ ಕಾರ್ಯವನ್ನ ನೋಡಿದರೆ ಅದಕ್ಕೆ ಕಾರಣ ಎರಡೂ ಬೇರೆ ಬೇರೆಯಾಗಿರುತ್ತೆ. ಒಂದು ಉಪಾದಾನ, ನಿಮಿತ್ತ ಅಂತ. ಈ ಎರಡು ಬ್ರಹ್ಮ ಅಂತ ಹೇಳ್ತಾ ಇದ್ದೆ. ಹೇಗೆ ಅಂತ ಕೇಳಿದರೆ ಒಂದು ಉದಾಹರಣೆ ಕೊಡ್ತಾ ಇದ್ದಕ್ಕೆ. ಯಥೋನ್ನನಾಭಿಸೃಜತೆ ಗೃಹ್ಣತೆ ಚ ಯಥಾ ಪೃಥಿವ್ಯಾಮೋಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತೀಹ ವಿಶ್ವಂ. ಮುಂಡಕೋಪನಿಷತ್ತು. ಒಂದು ಉದಾಹರಣೆ, ಜೇಡರ ಹುಳ ಇದೆ. ಸಿಂಪಲ್ ಉದಾಹರಣೆ. ಜೇಡರ ಹುಳದಿಂದ ನೂಲು ಬರುತ್ತೆ, ನೋಡಿದ್ದೀರ? ಮೇಲೆ ಹುಳ ಇರುತ್ತೆ, ಕೆಳಕ್ಕಿರುತ್ತೆ. 20 ಅಡಿ ಕೆಳಗೆ ಬಂದಿರುತ್ತೆ ಹುಳ. ಮಧ್ಯೆ ಎಣ್ಣೆ ನೀವು ನೂಲಿರುತ್ತಂದು. ಆ ನೂಲು ಯಾತನ್ ಬಂತು? ಆ ನೂಲಿಗೆ ಉಪಾದಾನ ಕಾರಣ ಯಾರೋ? ಜೇಡ ಹುಳ. ನಿಮಿತ್ತ ಕಾರಣ ಯಾರೋ? ಯೋಚನೆ ಮಾಡ್ಬೇಕಾ? ಇಲ್ಲಪ್ಪ. ಜೇಡರ ಹುಳವೇ ಆ ನೂಲಿಗೆ ಉಪಾದಾನ ಕಾರಣ ಹೌದು, ನಿಮಿತ್ತ ಕಾರಣವೂ ಹೌದು. ಹೌದಾ? ಒಂದು ಜೇಡರ ಹುಳುವ ಸಾಮರ್ಥ್ಯವಿದೆ ಅಂತಾದ ಮೇಲೆ ಬ್ರಹ್ಮಕ್ಕಿಲ್ವಾ ಅಂತ ಶಂಕರಾಚಾರ್ಯ. ಬ್ರಹ್ಮ ಆ ಜೇಡು ಹುಳುಕ್ಕಿಂತಲೂ ಕಲ್ಪನಾ. ಪರಮಾತ್ಮ ಸಂಕಲ್ಪ ಮಾತ್ರದಿಂದ ಈಶ್ವರಸ್ಯ ಸಂಕಲ್ಪ ಮಾತ್ರ ಸೃಷ್ಟಿರ್ಭವ, ಸಂಕಲ್ಪ ಮಾತ್ರ ಸೃಷ್ಟಿಯಾಯಿತು. ಈ ಪ್ರಪಂಚಕ್ಕೆ ಉಪಾದಾನ ಕಾರಣ ಯಾರು ಅಂತಂದ್ರೆ ಬ್ರಹ್ಮವೇ. ಇದು ಸಾಂಖ್ಯರು ಒಪ್ಪುವುದಿಲ್ಲ. ಸಾಂಖ್ಯರ ಪ್ರಕಾರ ಪ್ರಕೃತಿ, ವೇದಾಂತಿಗಳ ಪ್ರಕಾರ ಆ ಪ್ರಕೃತಿಗೂ ಮೂಲ ಕಾರಣ ಯಾರು? ಏತಸ್ಮಾತ್ ಜಾಯತೆ ಪ್ರಾಣಃ ಮನಃ ಸರ್ವೇಂದ್ರಿಯಾಣಿ ಚ ತಸ್ಮಾತ್ ರಿಜಸ್ಸಾಮಯಜೋ ಗುಂಷೆ ತಸ್ಮಾತ್ ದೇವ ಬಹುಧಾ ಸಂಪ್ರಸೂತಃ. ಎಲ್ಲವೂ ಬ್ರಹ್ಮದಿಂದಲೇ ಬಂದಿದೆ, ಎಲ್ಲವೂ ಅಕ್ಷರದಿಂದಲೇ ಬಂದಿದೆ ಅಂತ ಹೇಳ್ತಾ ಇದೆ. ಅಕ್ಷರದಿಂದ ಯಾವುದು ಬಂದಿದೆ ಅಂದ್ರೆ ಎಲ್ಲವೂ ಬಂದಿದೆ. ದೇವತೆಗಳು, ಲೋಕಗಳು, ವೇದಗಳು, ಮನುಷ್ಯರು, ಪ್ರಾಣಿಗಳು, ಗಂಧರ್ವರು, ಋಷಿಗಳು, ಇರುವೆ, ತಿಗಿಣೆ, ಸೊಳ್ಳೆ, ಹಿರಣ್ಯಗರ್ಭ ಎಲ್ಲರೂ ಕೂಡ ಪರಬ್ರಹ್ಮದಿಂದಲೇ ಬಂದಿದ್ದಾರೆ. ಒಂದು ಕಲ್ಪನೆ ಹೀಗೆ ಅರ್ಥವಾದಾಗ, ಹೇಗೆ ಒಂದು ಕಾರಣದಿಂದ ಕಾರ್ಯ ಬಂದಿದೆ ಅಂತ ಹೇಳಿದಾಗ ಈ ಕಾರ್ಯವು ಆ ಕಾರಣಕ್ಕಿಂತ ಭಿನ್ನವಾಗಿಲ್ಲವೋ, ಅದೇ ರೀತಿಯಲ್ಲಿ ಬ್ರಹ್ಮದಿಂದ ಬಂದು ಬ್ರಹ್ಮದಲ್ಲಿದ್ದು ಬ್ರಹ್ಮದಲ್ಲಿಯೇ ಲಯವಾಗುತ್ತಿರುವಂತ ಈ ವಿಶ್ವವೂ ಕೂಡ ಬ್ರಹ್ಮಕ್ಕಿಂತ ಭಿನ್ನವಾಗಿಲ್ಲ. ನಮಗೆ ಅರ್ಥ ಆಯ್ತು ಇವಾಗ. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಯಾವ ಪರಬ್ರಹ್ಮದಿಂದ ಜಗತ್ ಬಂದಿದೆಯೋ, ಯಾವ ಪರಬ್ರಹ್ಮದಲ್ಲಿ ಉಳ್ಕೊಂಡಿದೆಯೋ, ಬ್ರಹ್ಮದಲ್ಲಿಯೇ ಲಯವಾಗ್ತಾ ಇದೆಯೋ, ಇಂಥ ಪ್ರಪಂಚ ಬ್ರಹ್ಮ ಅಭಿನ್ನ ಅಂತ ಅರ್ಥ ಆಯ್ತಾ? ಇದನ್ನೇ ಶ್ರುತಿಯಲ್ಲಿ ಬ್ರಹ್ಮ ವೇದ ವಿಶ್ವಂ ಅಂತ ಹೇಳ್ತಾ ಇದೆ. ಬ್ರಹ್ಮ ಜಗತ್ತಿಗೆ ಕಾರಣವಾಗಿರ್ಬೋದು, ನಾನ್ ಕಾರಣವಾ? ಹೌದು. ನಿನ್ನ ಸ್ವರೂಪವೇ ಪರಬ್ರಹ್ಮವಾದ್ದರಿಂದ ನಿನ್ನಿಂದಲೇ ಪ್ರಪಂಚ, ನಿನ್ನಲ್ಲಿಯೇ ಪ್ರಪಂಚ, ನಿನ್ನಲ್ಲಿಯೇ ಕರೆಕ್ಟ್ ಆಗಿದೆ. ಇದನ್ನು ನಾವು ಅವಸ್ಥಾತ್ರಿ ಪ್ರಕ್ರಿಯೆ ನೋಡೋಣ, ತೋರಿಸ್ಕೊಡ್ತೇನೆ. ಸದ್ಯಕ್ಕೆ ಬ್ರಹ್ಮವೇ ಜಗತ್ತು, ಜಗತ್ತನ್ನು ಬಿಟ್ಟು ಬ್ರಹ್ಮವಿಲ್ಲ, ಬ್ರಹ್ಮ ಬಿಟ್ಟು ಜಗತ್ತಿನ ಎರಡು ಪದಾರ್ಥಗಳೇ ಇಲ್ಲ. ನೋಡಿ, ನಿಜವಾಗಿ ಹೇಳಬೇಕಾದ್ರೆ ಉಂಗುರ ಬಂಗಾರ ಎರಡಿದೆಯಾ? ಇರುವುದೇ ಬಂಗಾರ. ಈಗ ಆಕಾಶ ಬಂದುಬಿಟ್ರೆ
ಹೂವಿ ಹಾಡ್ತಾ ಇತ್ತು. ಈ ಆಕಾರದಲ್ಲಿ ಬಂದ್ಬಿಟ್ರೆ ಮಳೆ ಇರ್ತಾ ಇತ್ತು. ಈ ಆಕಾರದಲ್ಲಿ ಬಂದ್ರೆ ನೀವು ಅನ್ಕೋತಾ ಇದ್ದೇನೆ ಹೊತ್ತುವೆ ಎಲ್ಲವೂ ಬಂಗಾರವಲ್ವೇ? ಅದೇ ರೀತಿಯಲ್ಲಿ ಬ್ರಹ್ಮೈವೇದಂ ವಿಶ್ವಂ ಪುರುಷ ಏವೇದಂ ಸರ್ವಂ ಅಂತ ಹೇಳ್ತಾ ಇದೆ. ಇದು ಒಂದು ಅಧ್ಯಾರೋಪಾಪವಾದದ ಪ್ರಕ್ರಿಯೆ. ಇದನ್ನು ಗೌಡಪಾದಾಚಾರ್ಯ ಸುಂದರವಾಗಿ ಹೇಳ್ಬಿಟ್ಟು, ಮೃಲ್ಲೋಹ ವಿಸ್ಫುಲಿಂಗಾದ್ಯೈ ಸೃಷ್ಟಿರ್ಯಾ ಚೋದಿತಾನ್ಯತ ಉಪಾಯ ಸೋಮತಾರಾಯ ನಾಸ್ತಿ ಭೇದ ಕಥಂಚನ. ಉಪನಿಷತ್ತುಗಳಲ್ಲಿ ಮಣ್ಣಿನಿಂದ ಮಡಿಕೆಯಾಗಿರುವಂತೆ, ಬಂಗಾರದಿಂದ ಸರವಾಗಿರುವಂತೆ, ಕಬ್ಬಿಣದಿಂದ ಹಾರೆ, ಚಮಚ, ಮುಚ್ಚುಕಾಯಿ, ಹೌದು ಎಲುಬು ಕಬ್ಬು ಸೂಜಿ ಹಾರೆ, ಎಲುಬು ಕಬ್ಬು ಹಾರೆ. ಕಬ್ಬಿಣಿಗೆ ಭಿನ್ನವಾಗಿಲ್ಲ. ಹಿತ್ತಾಳೆ ತಮ್ಗೆ, ಹಿತ್ತಾಳೆ ತಟ್ಟೆ, ಹಿತ್ತಾಳೆ ಕಂಬ. ಎಷ್ಟ ಪರೇ ತಂದ್ರೆ ಸ್ವಲ್ಪ ಹಿತ್ತಾಳೆ ಕಾಸ್ಟ್ಲಿ ಆಗ್ಬಿಟ್ಟಿದೆ ಅಂತಾರ. ಹಿತ್ತಾಳೆ ಬೇಡ ನಮಗೆ, ಕಂಬ ಹೇಳಪ್ಪ ಅಂದ್ರೆ ಕಂಬ ಇಲ್ವೇ ಇಲ್ಲ. ಹೀಗೆ ಮೃದು ಲೋಹ ವಿಸ್ಫುಲಿಂಗ ಕಿಡಿ. ಹೇಗೆ ಬೆಂಕಿಯಿಂದ ಕಿಡಿಗಳು ಬರ್ತಾ ಇವೆಯೋ ಸ್ವರೂಪಾಹ ಎಲ್ಲ ಕಿಡಿಗಳು ಕೂಡ ಬೆಂಕಿಗಿಂತ ಭಿನ್ನವಾಗಿಲ್ಲವೋ ಒಂದು ಉದಾಹರಣೆ ಕೊಟ್ಟಿದ್ದಾರಲ್ಲ. ಹೀಗೆ ಉದಾಹರಣೆಯನ್ನು ಕೊಟ್ಟು ಮೃದು ಲೋಹ ವಿಸ್ಫುಲಿಂಗಾದ್ಯೈ ಸೃಷ್ಟಿರ್ಯ ಚೋದಿತ ಅನ್ಯಥಾ ಶ್ರುತಿಗಳಲ್ಲಿ ಭಿನ್ನ ಭಿನ್ನವಾಗಿ ಏನ್ ಸೃಷ್ಟಿಯನ್ನು ಹೇಳಿದ್ದಾರೋ ಇದೆಲ್ಲವೂ ಕೂಡ ಉಪಾಯ ಸೋಮತಾರಾಯ. ಮುಮುಕ್ಷು ಜನಗಳಿಗೆ ಪ್ರಪಂಚವೆಲ್ಲವೂ ಬ್ರಹ್ಮವಾಗಿದೆ, ಬ್ರಹ್ಮಕ್ಕಿಂತ ಭಿನ್ನವಾಗಿ ಏನೂ ಇಲ್ಲ ಎನ್ನುವ ವೇದಾಂತ ಸಂದೇಶವನ್ನ, ವೇದಾಂತ ರಹಸ್ಯವನ್ನ ತಿಳಿಸಿಕೊಡುವುದಕ್ಕಾಗಿ ಬಳಸಿಕೊಂಡಿರುವ ಉಪಾಯ ವಿಶೇಷವೇ ಹೊರತು ಉಪಾಯ ಸೋಮತಾರಾಯ ಅಧ್ಯಾರೋಪ ದೃಷ್ಟಿಯೇ ಹೊರತು ನಾಸ್ತಿ ಭೇದ ಕಥಂಚನ. ಬ್ರಹ್ಮ ಬೇರೆ, ಪ್ರಪಂಚ ಬೇರೆ. ಬ್ರಹ್ಮ ಚೇತನ, ಪ್ರಭಾಚೇತನ ಅಂತೇಳಿ ಎರಡು ವಸ್ತುಗಳಿಲ್ಲ, ಭೇದವಿಲ್ಲವೇ ಇಲ್ಲ. ಇರುವುದೆಲ್ಲ ಏಕಮೇವಾ ದ್ವಿತೀಯಂ ಬ್ರಹ್ಮ. ಈ ಸಂದೇಶವನ್ನ ನಮಗೆ ಅರ್ಥ ಮಾಡಿಸುವುದಕ್ಕಾಗಿ ಮಾಡಿದ್ದಾರೆ ಎಂದರು. ಇದನ್ನು ಇನ್ನೊಂದು ಮಾತ್ರ ಹೇಳ್ತಾರೆ ಗೌಡಪಾದಾಚಾರ್ಯರು. ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿಕೇನಚಿತ್ ಉಪದೇಶಾದಯಂ ವಾದೋ ಜ್ಞಾತೆ ದ್ವೈತಂ ನ ವಿದ್ಯತೆ. ಏನು ಮಾತಾಡಿದ್ದಾರೆ ಸ್ವಾಮಿ? ಇದೆಲ್ಲ ಉಪದೇಶಾತ್ ತಿಳಿಸಿಕೊಡುವುದಕ್ಕಾಗಿ ಪ್ರಪಂಚ ಕಾರ್ಯ, ಬ್ರಹ್ಮ ಕಾರಣ, ಬ್ರಹ್ಮದಿಂದ ಪ್ರಪಂಚ ಬಂದಿದೆ ಅಂತ ಅಧ್ಯಾರೋಪ ಮಾಡಿದ್ದೇವೆಯೇ ಹೊರತು ಜ್ಞಾತೆ ತತ್ವ ಅರ್ಥ ಆಯ್ತಾ ನಿಮಗೆ? ಅರ್ಥವಾಗಿಬಿಟ್ರೆ ದ್ವೈತಂ ನ ವಿದ್ಯತೆ, ದ್ವೈತವೇ ಇಲ್ಲ, ಭೇದವೇ ಇಲ್ಲ. ಇರುವುದೆಲ್ಲ ಬಂಗಾರ ಅರ್ಥವಾಗುತ್ತೆ, ಇರುವುದೆಲ್ಲ ಬೆಳ್ಳಿ ಅರ್ಥವಾಗುತ್ತೆ, ಇರುವುದೆಲ್ಲ ಬಟ್ಟೆ ಅರ್ಥವಾಗುತ್ತೆ. ಅದೇ ರೀತಿಯಲ್ಲಿ ನಿಜವಾಗಿ ನೋಡಿದರೆ ಒಳಗೆ ಹೊರಗೆ ಮೇಲೆ ಕೆಳಗೆ ಎಲ್ಲವೂ ಬ್ರಹ್ಮವಾಗಿದೆ. ಯಚ್ಚ ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ. ಏನ್ ಕಾಣ್ತಾ ಇದ್ದೇವೆಯೋ, ಏನ್ ಕೇಳ್ತಾ ಇದ್ದೇವೆಯೋ, ಏನ್ ತಿಂತಾ ಇದ್ದೇವೆಯೋ ಎಲ್ಲವೂ ಕೂಡ ಪರಬ್ರಹ್ಮವೇ. ಆ ಪರಬ್ರಹ್ಮವೇ ನಮ್ಮೆಲ್ಲರ ಪರಮಾರ್ಥ ಸ್ವರೂಪವಾಗಿದೆ ಅಂತ ನಿಮಗೆ ತಿಳಿಸಿಕೊಡುವುದಕ್ಕಾಗಿ ಶಾಸ್ತ್ರಗಳಲ್ಲಿ ಕಾರ್ಯ ಕಾರಣ ವಾದವನ್ನು ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಬ್ರಹ್ಮಕಾರವಾದ ಅಂತ ಹೇಳ್ತೇವೆ. ಒಂದು 5 ವಾಕ್ಯ ಕೊನೆ ಹೇಳ್ತೀನಿ, ಜ್ಞಾಪಕ ಇಟ್ಕೊಂಬಿಡಿ. ಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿದೆ ಸ್ಟೇಟ್ಮೆಂಟ್. ನೆಕ್ಸ್ಟ್ ಇಂಪ್ರೂವ್ಡ್, ಬ್ರಹ್ಮದಿಂದ ಪ್ರಪಂಚ ಹುಟ್ಟಿದೆ. ಆಮೇಲೆ ಬ್ರಹ್ಮವೇ ಪ್ರಪಂಚವಾಗಿ ತೋರ್ತಾ ಇದೆ. 4ನೇದು ನಿಜವಾಗಿರುವುದು ಬ್ರಹ್ಮವೇ, ಜನ ಜಗತ್ತು ಅಂತ ಕಾಣ್ತಾ ಇದ್ದಾರೆ. ಪರಮಾರ್ಥ ದೃಷ್ಟಿಯಿಂದ ಜಗತ್ತು ಒಂದು ಇಲ್ವೇ ಇಲ್ಲ, ಇರುವುದೇ ಬ್ರಹ್ಮ. ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಗೌಡಪಾದರು, ಶಂಕರರು, ಸುರೇಶ್ವರರು ತಮ್ಮ ಗ್ರಂಥಗಳಲ್ಲಿ ಏನ್ ತಿಳಿಸಿಕೊಟ್ಟಿದ್ದಾರೆಯೋ ಇದನ್ನ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರು ಜ್ಞಾನಿ ಪುಂಗವರು ಆಗಿರುವಂಥ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು
ವೇದಾಂತ ಸಂಪ್ರದಾಯ. ಅಧ್ಯಾರೋಪಾಪವಾದ ಪ್ರಕ್ರಿಯೆ ಅನ್ನುವಂಥ ಹೆಡ್ಡಿಂಗ್ ಕೊಟ್ಟು ಉಪನಿಷತ್ತುಗಳಲ್ಲಿ ತಿಳಿಸಿರುವಂತಹ ಸಂದೇಶವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಅವಸ್ಥಾತ್ರಯ, ಪಂಚಕೋಶ, ಸೃಷ್ಟಿ ಪ್ರಕ್ರಿಯೆ ಎಲ್ಲವೂ ಸಹಾಯವಾಗುತ್ತೆಯೇ ಹೊರತು ನಿಜವಾಗಿ ಯಾವ ಭೇದವೂ ಇಲ್ಲ. ಜ್ಞಾತೆ ದ್ವೈತಂ ನಿವಿದ್ಯತೆ. ತಿಳಿಯುವವರೆಗೆ ದ್ವೈತ, ಅರ್ಥವಾಗಿಬಿಟ್ರೆ ಎಲ್ಲವೂ ಬಂಗಾರ. ಈ ಮದುವೆ ಮನೆಯಲ್ಲಿ ಸೊಸೆಗೆ ಏನಾದ್ರು ಎಷ್ಟು ಕೊಡ್ಬೇಕು ಅಂತ ಕೇಳಿದ್ರೆ 1/4 kg ಬಂಗಾರ ಕೊಡಿ ಅಂತಾರೆ ಅವರು. ಅರ್ಧ kg ಬಂಗಾರ ಕೊಡಿ ಅಂತಾರೆ. ಈ ಹೆಂಗಾರು ಕೊಡಿ ನೀವು, ಅರ್ಧ kg ತೂಕ ಮಾಡ್ತಾರೆ ಸಾಕು. ತಂದೆ ತಾಯಿಗಳ ಆಸ್ತಿ ಪಾಸ್ತಿ ಇರುತ್ತಪ್ಪ, 10 kg ಬಂಗಾರ ಇಟ್ಟಿರ್ತಾರೆ, 10 ಜನ ಮಕ್ಕಳಿರ್ತಾರೆ, ಹಂಚಬೇಕಾದ್ರೆ 1 kg ಬಂಗೆ ಯಾವ್ದು ಬೇಕಾ ನಿಮಗೆ, ಯಾವ್ದಾದ್ರು ಕೊಡಿ, 1 kg ಇರಬೇಕು. ಬುದ್ಧಿವಂತರು. ಅದೇ ರೀತಿಯಲ್ಲಿ ವೇದಾಂತಗಳು ಹೇಳ್ತಾ ಇದ್ದಾರೆ, ಎಲ್ಲವೂ ಬ್ರಹ್ಮವೇ. ಬ್ರಹ್ಮೈವೇದಂ ವಿಶ್ವಂ ಅನ್ನುವ ರಹಸ್ಯವನ್ನ ಅರ್ಥ ಮಾಡುವುದಕ್ಕಾಗಿ ವೇದಾಂತಗಳಲ್ಲಿ ಬಳಸಿರುವಂತಹ ಉಪಾಯ ವಿಶೇಷ ಬ್ರಹ್ಮ ಕಾರಣ ಪ್ರಕ್ರಿಯಾ ಅಥವಾ ಸೃಷ್ಟಿ ಪ್ರಕ್ರಿಯೆ ಅಂತ ತಿಳಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತಾ ಇದ್ದೇನೆ. ಇದೆಲ್ಲವೂ ಕೂಡ ಸಚ್ಚಿದಾನಂದೇಂದ್ರ ಸರಸ್ವತಿಯ ಮಹಾಸ್ವಾಮಿಗಳವರು ಮುಮುಕ್ಷು ಪ್ರಪಂಚಕ್ಕೆ ಅನುಗ್ರಹ ಮಾಡಿರುವಂತಹ ಉಪದೇಶಾಮೃತ. ಆ ಗುರುಗಳಿಗೆ ನಿಮ್ಮೆಲ್ಲರ ಸಾಷ್ಟಾಂಗ ಪ್ರಣಾಮಗಳನ್ನ ಅರ್ಪಿಸುತ್ತಾ ಉಪನ್ಯಾಸವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.